ಈವ್ನಿಂಗ್ ಎವ್ರಿವನ್. ನನ್ನ ಹೆಸರು ಡಾಕ್ಟರ್ ಇಳಾ ಆರ್ಬಿ ಅಂತ. ನಾವು ಮಂತ್ಲಿ ಮೆಡಿಕಲ್ ಸರ್ವಿಸ್ ಸೆಂಟರ್ ವತಿಯಿಂದ ಮಾಡ್ತಿರುವಂತ ಮಂತ್ಲಿ ವೆಬಿನಾರ್ ಅಲ್ಲಿ ಈ ಸತಿ ಟಾಪಿಕ್ ನನ್ನ ಪ್ರಕಾರ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ವೆರಿ ರಿಲೆವೆಂಟ್ ಟಾಪಿಕ್. ವಿ ಹ್ಯಾವ್ ವಿತ್ ಅಸ್ ಡಾಕ್ಟರ್ ಪ್ರಕಾಶ್ ಎಂ. ಐ ಲೈಕ್ ಟು ವೆಲ್ಕಮ್ ಯು ಸರ್. ಸೊ ಇವತ್ತಿನ ಟಾಪಿಕ್ ಏನು ಅಂದ್ರೆ ಆರೋಗ್ಯಕರ ಡಯಟ್, ಸತ್ಯ ಯಾವುದು, ವೈರಲ್ ಯಾವುದು. ತುಂಬಾನೇ ರಿಲೆವೆಂಟ್ ಆಗಿರುವಂತ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್ ನನ್ನ ಪ್ರಕಾರ. ಸೊ ಕಮಿಂಗ್ ಟು just introduce our speaker to all of you. Sir is a distinguished academic leader ಅಂತಾನೆ ಹೇಳ್ಬೋದು. ಅವರು ಯೂನಿವರ್ಸಿಟಿ ಆಫ್ ಮೆಡಿಸಿನ್ ಅಂಡ್ ಹೆಲ್ತ್ ಸೈನ್ಸಸ್ ಸೇಂಟ್ ಕಿಟ್ಸ್ ಇಲ್ಲಿ ಅವರು ಅಸೋಸಿಯೇಟ್ ಡೀನ್ ಆಗಿ, ಇಂಟರಿಮ್ ಡೀನ್ ಆಫ್ ಬೇಸಿಕ್ ಸೈನ್ಸಸ್ ಅಂಡ್ ಡೀನ್ ಆಫ್ ಸ್ಟೂಡೆಂಟ್ ಸರ್ವಿಸಸ್, ಈ ತರ ಎಲ್ಲ ಡಿಸ್ಟಿಂಗ್ವಿಶ್ಡ್ ಅಕಾಡೆಮಿಕ್ ಪೊಸಿಷನ್ಸ್ ನ ಹಿ ಹ್ಯಾಸ್ ಹೆಲ್ಡ್ ಥ್ರೂ ಔಟ್. ಅಂಡ್ ಇವಾಗ ಹಿ ಇಸ್ ಆಲ್ಸೋ ಅವಾರ್ಡೆಡ್ ವಿತ್ University of Medicine and Health Sciences Outstanding Professor of the Year ಅಂತ almost 3-4 times he's been students favorite as well. And our ಹೆಸರಲ್ಲಿ more than 50 original research articles ಕೂಡ sir has published. And he has conducted so many medical camps, free medical camps. And he is also honored with Navodaya Ratna Award. Sir holds MD in biochemistry, very apt for the today's topic. I would welcome you, sir, for the today's talk, and I'd hand over the mic to you. Thank you, Dr. Vila. So, thank you everyone for all those who are involved with Medical Services Center Karnataka, and also special thanks to my friend and my MBBS, colleague and close friend of mine, Dr. Vasudendra. And thanks to everyone who has joined today. Tumba santosha. Iga 38 jana, I think more than 38 people, around 40 people have joined, and hopefully a lot more will be joining. And I do have health services that I also conduct health programs. So those clients, like, they're also joining. So it's really nice to talk to you all today. And those who are not presenting, if you could actually put off your video and microphone, that would be helpful. So, ee presentation alli mostly I will stick to Kannada. Is it okay, Dr. Vasu, if I speak in Kannada and mix with English, or should it be only in English? ಇಲ್ಲ ಮೋಸ್ಟ್ ಪಾರ್ಟಿಸಿಪೆಂಟ್ಸ್ ಕನ್ನಡನೇ ಪ್ರಿಫರ್, ಸೊ ವಿ ಕ್ಯಾನ್ ಮಿಕ್ಸ್ ಇಟ್, ಬಟ್ ಕನ್ನಡ ಶುಡ್ ಬಿ ಇದು. ಯಾ, ಓಕೆ, ಥ್ಯಾಂಕ್ ಯು. ಸೊ ಆಲ್ ರೈಟ್. ಸೊ ನಾನು ಆಲ್ಮೋಸ್ಟ್ ಕನ್ನಡದಲ್ಲೇನೆ ಹೇಳ್ತೀನಿ. ಸೊ ಪ್ರಾಬ್ಲಿ ಐ ವಿಲ್ ಗೋ ವೆರೆವರ್ ಐ ಡೋಂಟ್ ಗೆಟ್ ಕನ್ನಡ ವರ್ಡ್ಸ್, ಪ್ರಾಬ್ಲಿ ಐ ವಿಲ್ ಯೂಸ್ ಇಂಗ್ಲಿಷ್, ಬಿಕಾಸ್ ಕನ್ನಡ ಅಷ್ಟು ನಿರರ್ಗಳವಾಗಿ ಮಾತಾಡುವಂತ ಇದು ನನಗೆ ಬರ್ಲಿಕ್ಕಿಲ್ಲ, ಬಟ್ ಐ ವಿಲ್ ಟ್ರೈ. ಸೊ ಇವತ್ತಿನ ಟಾಪಿಕ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಮೀ ಆಲ್ಸೋ. ನಾನು ಎವ್ರಿ ಡೇ 2 weeks ಒಂದ್ಸರಿ ನಮ್ಮ ಪ್ರೆಸೆಂಟೇಶನ್ ಕೊಡ್ತೀನಿ ನಮ್ಮ ಹೆಲ್ತ್ ಕ್ಲೈಂಟ್ಸ್ಗೆ. ಐ ಡು ಕಂಡಕ್ಟ್ ವೇಟ್ ಲಾಸ್, ಹೆಲ್ದಿ ವೇಟ್ ಲಾಸ್, ಲೈಫ್ ಸ್ಟೈಲ್ ರಿಸೆಟ್ programs, diabetes reversal, pre-diabetes reversal, and fatty liver reversal, that kind of programs through proper lifestyle and reset, that kind of thing. So ಅಲ್ಲಿ ಆ ಪ್ರೆಸೆಂಟೇಷನ್ ಗಳು ಕಂಪೇರ್ ಮಾಡಿದ್ರೆ ದಿಸ್ ಈಸ್ ಅ ಲಿಟಲ್ ಬಿಟ್ ಆಫ್ ಡಿಫರೆಂಟ್ ಪ್ರೆಸೆಂಟೇಷನ್ ಅಂಡ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಮೀ ಆಸ್ ವೆಲ್. ಸೊ ಆರೋಗ್ಯಕರ ಡಯಟ್, ಸತ್ಯ ಯಾವುದು, ವೈರಲ್ ಯಾವುದು ಅನ್ನೋದು. ಸೊ ಓವರ್ ಆಲ್ ಈ ಪ್ರೆಸೆಂಟೇಷನ್ ಅಲ್ಲಿ ಸೊ ಆಹಾರದ ಗೊಂದಲದಿಂದ ವಿಜ್ಞಾನದ ಕಡೆಗೆ ಅಂತೇಳಿ ಇಲ್ಲಿ ಬರ್ದು. ಸೊ ಐ ವಿಲ್ ಟ್ರೈ ಟು ಪ್ರೊವೈಡ್ ಯು ಎವಿಡೆನ್ಸ್ ಬೇಸ್ಡ್ ಇನ್ಫಾರ್ಮೇಶನ್ ರಾದರ್ ದೆನ್ ಸೋಷಿಯಲ್ ಮೀಡಿಯಾ ಹೈಪ್. ಸೊ ಅದ್ರ ಮೇಲೆ ಸ್ವಲ್ಪ ಐ ವಿಲ್ ಬಿ ಫೋಕಸಿಂಗ್ ಮೋರ್ ಆನ್ ದಟ್. ಸೊ ಲೆಟ್ಸ್ ಬಿಗಿನ್ ವಿತ್ ಮೈ ದ ವೆರಿ ಫಸ್ಟ್ ಸ್ಲೈಡ್. ಆಲ್ದೋ ದಿಸ್ ಈಸ್ ಇದು ಆರೋಗ್ಯಕರ ಆಹಾರ, ಸತ್ಯ ಯಾವುದು, ವೈರಲ್ ಯಾವುದು ಅನ್ನೋದು ಅಂದ್ರೆ ತುಂಬಾ ಗೊಂದಲ ಇದರಲ್ಲಿ ಇತ್ತೀಚಿನ ದಿನಗಳಲ್ಲಿ, ಸ್ಪೆಷಲಿ ಈ ಸೋಷಿಯಲ್ ಮೀಡಿಯಾ ಇದರಿಂದ, ಇನ್ಫ್ಲೂಯೆನ್ಸರ್ ಇದರಿಂದ. ಸೊ ಲಾಟ್ ಆಫ್ ಕನ್ಫ್ಯೂಷನ್ಸ್ ಆರ್ ದೇರ್. ಈ ಗೊಂದಲವನ್ನು ಸ್ವಲ್ಪ ಮಟ್ಟಿಗೆ ಈ ಪ್ರೆಸೆಂಟೇಷನ್ ಅಲ್ಲಿ ನಿವಾರಿಸುವುದೇ ಒಂದು ಉದ್ದೇಶ ನಂದೀಗ. ಸೊ ಹೋಪ್ಫುಲಿ ಐ ವಿಲ್ ಬಿ ಏಬಲ್ ಟು ಮೇಕ್ ಸಮ್ ಜಸ್ಟಿಸ್ ಟು ದಟ್. ಅಂಡ್ ಆಲ್ಸೋ ಒನ್ ಆಫ್ ದ ಐಡಿಯಾ ಹಿಯರ್ ಈಸ್ at the end of this presentation, so open it up for question answer, one-on-one question answer. So adike I will try to do that. So
if healthy diet is, healthy eating is so simple, why everyone is confused? Another ಒಂದು ಇದು. Fortunately, ನಾನು ಇಲ್ಲಿ ನಮ್ಮ ಮನೆ ಪಾರ್ಕ್ ಹತ್ರ ಇದೆ. I think they have started some program over there. So I'll try to keep my voice picked at higher volume so that I can mask that sound. So, question: have you ever confused about what is actually healthy eating? ಅಂದ್ರೆ ನಾವು ಏನು ಊಟ ಮಾಡಿದ್ರೆ ಹೆಲ್ದಿ ಅನ್ನೋದು ಏನಾದ್ರೂ ನಿಮಗೆ ಕನ್ಫ್ಯೂಷನ್ ಆಗಿದೆಯಾ ಅಂತ ಈ ಜನರಲ್ ಆಡಿಯನ್ಸ್ ನಾವು ಕೇಳೋದಾದ್ರೆ, ಏನ್ ಊಟ ಮಾಡ್ಬೇಕು ಅನ್ನೋದು ಯಾವತ್ತಾದ್ರೂ ಕನ್ಫ್ಯೂಷನ್ ಬಂದಿದ್ಯಾ ಅಂತ ಒಂದು ಕ್ವಶನ್ ಬರುತ್ತೆ. ಇನ್ನೊಂದು, ನೀವು ಮಾಡುವಂತ ಆಹಾರವನ್ನು ಈಗ ಎಷ್ಟೋ ವರ್ಷದಿಂದ ಊಟ ಮಾಡ್ಕೊಂಡು ಬಂದಿರ್ತೀವಿ, ಆ ಊಟವನ್ನು ಯೂಟ್ಯೂಬ್ ನೋಡಿ ಮತ್ತೆ ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಅಡ್ವೈಸ್ ಇಂದ ಏನಾದ್ರು ಚೇಂಜ್ ಮಾಡ್ಕೊಂಡಿದ್ದೀರಾ ಅಂತ ನೀವು ಕ್ವಶನ್ ಮಾಡ್ಕೊಂಡ್ರೆ, ಮೆನಿ ಆಫ್ ಯು ಚೇಂಜ್ ಮಾಡ್ಕೊಂಡಿದ್ದೀನಿ ಅನ್ನೋದು ಒಂದು ದಟ್ ಈಸ್ ಪ್ರಾಬಬ್ಲಿ ದ ಆನ್ಸರ್. ಈಗ ಯೂಟ್ಯೂಬ್ ನೋಡೋದಾಗ್ಲಿ, ಇನ್ಸ್ಟಾಗ್ರಾಮ್ ಆಗ್ಲಿ, ವಾಟ್ಸ್ಆಪ್ ಅಲ್ಲಿ ಸುಮಾರು ಅಡ್ವೈಸ್ಗಳು ಬರ್ತಾ ಇರ್ತವೆ, ಅದನ್ನ ನೋಡಿ ಚೇಂಜ್ ಮಾಡ್ಕೊಂಡಿದ್ದೀರಾ ಅನ್ನೋದು ಒಂದು ಕ್ವಶನ್. ಸೊ ಎವ್ರಿ ಟೈಮ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗುತ್ತೆ, ಒಂದು ಸೂಪರ್ ಫುಡ್ ಅಂತ ಕೆಲವನ್ನೆಲ್ಲ ಹೇಳ್ತಾರೆ. ಸೂಪರ್ ಫುಡ್ ಅಂತ ಹೇಳೋದು, ಇಲ್ಲಾಂದ್ರೆ ಕೆಲವು ಈಗ ಪಾಯ್ಸನ್ ಅಂತ ಹೇಳೋದು ಕೆಲವು ಫುಡ್ಗೆ. ಸೊ ಈ ತರ ಹೈಪ್ ಮಾಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಯಾವ್ದು ಸೂಪರ್ ಫುಡ್, ಯಾವ್ದು ಪಾಯ್ಸನ್ ಅನ್ನೋದು ಅದು ಇಟ್ಸ್ ಎ ಕಾನ್ಸ್ಟೆಂಟ್ ಡಿಬೇಟ್. ಸೊ ಈ ತರ ಒಪಿನಿಯನ್ಸ್ ದೇ ಸ್ಪ್ರೆಡ್ ಮಚ್ ಫಾಸ್ಟರ್ ದೆನ್ ಎವಿಡೆನ್ಸ್, ವೆದರ್ ದೇ ಆರ್ ಎವಿಡೆನ್ಸ್ ಬೇಸ್ಡ್ ಇನ್ಫಾರ್ಮೇಶನ್ ಆರ್ ಜಸ್ಟ್ ಅನ್ ಅಬ್ಸರ್ವೇಷನ್ ಅನ್ನೋದನ್ನ ನಾವು ವೆರಿಫೈ ಮಾಡ್ಬೇಕಾಗತ್ತೆ. ಸೊ ದಟ್ ಈಸ್ ಸಮಥಿಂಗ್ ವಿ ವಿಲ್ ಹ್ಯಾವ್ ಟು ಲುಕ್ ಇಂಟು. ಸೊ ನಿನ್ನೆ ಅಕ್ಕಿ ವಿಷ ಅನ್ಬೋದು, ಇವತ್ತು ಹಣ್ಣು ವಿಷ ಅನ್ಬೋದು, ನಾಳೆ ನೀರು ಕೂಡ ವಿಷ ಅಂತ ಹೇಳಿದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ ಅನ್ನೋದು ನನ್ನ ಒಂದು ಇದರಲ್ಲಿ. ಸೊ ಆಲ್ ದೀಸ್ ಹೈಪ್ಸ್ ಏನಿದೆಯಲ್ಲ, ಸೋಷಿಯಲ್ ಮೀಡಿಯಾ ಹೈಪ್ಸ್, ಸೊ ಪ್ರಾಬಬ್ಲಿ ದಟ್ ಈಸ್ ಸಮಥಿಂಗ್ ವಿ ಗಾಟ್ ಟು ಕ್ರಿಟಿಕಲಿ ಥಿಂಕ್ ವೆದರ್ ಆರ್ ನಾಟ್ ಟು ಅಕ್ಸೆಪ್ಟ್ ಸಚ್ ಥಿಂಗ್ಸ್ ಅನ್ನೋದು. ಸೊ ನ್ಯೂಟ್ರಿಷನ್ ಈಸ್ ಕನ್ಫ್ಯೂಸಿಂಗ್ ಬಿಕಾಸ್ ಎವ್ರಿ ಒನ್ ಹ್ಯಾಸ್ ಎನ್ ಒಪಿನಿಯನ್, ಬಟ್ ಸೈಂಟಿಫಿಕ್ ಆಗಿ ನೋಡೋದಾದ್ರೆ ಸೈನ್ಸ್ ಆಸ್ಕ್ ಫಾರ್ ಪ್ರೂಫ್, ವೇರ್ ಇಸ್ ದ ಎವಿಡೆನ್ಸ್ ಅನ್ನೋದು ನಾವು ಕೇಳ್ಬೇಕಾಗುತ್ತೆ ಕ್ವಶನ್. ಸೊ ದಟ್ ಈಸ್ ಸಮಥಿಂಗ್ ವಿಲ್ ಹ್ಯಾವ್ ಟು ಕ್ವಶನ್ ಅವರ್ ಸೆಲ್ಫ್. ಸೊ ವುಡ್ ಯು ಟ್ರಸ್ಟ್ ಗೂಗಲ್ ಅನ್ನೋದು ಒಂದು ಕ್ವಶನ್ ಇಲ್ಲಿ. ಈಗ ಎಕ್ಸಾಂಪಲ್, ನಾವು ಏನಾದ್ರು ಸರ್ಜರಿ ಮಾಡಿಸ್ಕೊಳ್ಳೋದಾದ್ರೆ, ವುಡ್ ಯು ಟ್ರಸ್ಟ್ ಗೂಗಲ್ ಟು ಪರ್ಫಾರ್ಮ್ ಯುವರ್ ಹಾರ್ಟ್ ಸರ್ಜರಿ, ಆರ್ ಡು ಯು ಆಕ್ಚುಲಿ ಗೆಟ್ ಯುವರ್ ಸರ್ಜರಿ ಡನ್ ಫ್ರಮ್ like whatever the suggestions that you get, do you get it from cardiologist or from a YouTube influencer who has about say 1 million subscribers or something? So whom do you trust anta question ಮಾಡಿದಾಗ obviously ನಾವು ಏನು ಮಾಡ್ತೀವಿ, so we are going to trust cardiologist. It's because a cardiologist is a expertise and also the person who is experienced. So obviously we are not going to trust Google at that time. ಅದೇ ತರ when it comes to diet, so why we are blindly trusting social media to take care of our nutrition based decisions? So the same way ನಾವೇನು ಸರ್ಜರಿಗೆ ಅಷ್ಟು we trust expertise to get surgery done. At the same time, when it comes to nutrition decision, so you'll have to look at what is the expertise of that particular person who is actually explaining something. Expertise, evidence, experience ಏನಿದೆ, ಆ ತರದ್ದೆಲ್ಲ ನಾವು ಆಲೋಚನೆ ಮಾಡ್ಬೇಕಾಗುತ್ತೆ. ಇಟ್ಸ್ we should not blindly trust somebody who is providing some kind of information while being in the social media. ಸೊ ನಾವು ಒಂದು ಇಲ್ಲಿ ನೋಡಿದ್ರೆ ಈ ಅನೆಕ್ಡೋಟ್ ನಾನು ಬರ್ದಿದ್ದೀನಿ ಇಲ್ಲಿ. ಕಾರ್ ಕೆಟ್ರೆ ನಾವು ಮೆಕ್ಯಾನಿಕ್ ಹತ್ರ ಹೋಗ್ತೀವಿ, ದೇಹ ಕೆಟ್ರೆ ಇನ್ಸ್ಟಾಗ್ರಾಮ್ ಹತ್ರ ಹೋಗೋದು ಸರಿನಾ ಅನ್ನೋದು ಒಂದು ನಾವು ಕ್ವಶನ್ ಮಾಡ್ಕೋಬೇಕಾಗುತ್ತೆ. ಸೊ ವಾಟ್ ಎವರ್ ದ ಫೀಡ್ ದಟ್ ಯು ಗೆಟ್ ಇನ್ ಇನ್ಸ್ಟಾಗ್ರಾಮ್ ಆರ್ ವಾಟ್ಸ್ಆಪ್ ಆರ್ ಇನ್ ಯೂಟ್ಯೂಬ್, ಸೊ ಯು ವಿಲ್ ಹ್ಯಾವ್ ಟು ಕ್ರಿಟಿಕಲಿ ಅನಲೈಸ್ ವಾಟ್ ಎವರ್ ದ ಇನ್ಫಾರ್ಮೇಶನ್ ದಟ್ the health influencer is providing. So is it actually evidence based? On what basis that information is given ಅನ್ನೋದು ಚೂರು ನಾವು ಆಲೋಚನೆ ಮಾಡಬೇಕಾಗುತ್ತೆ. ಸೊ ದಟ್ ಇಸ್ ಸಮಥಿಂಗ್ ಯು ವಿಲ್ ಹ್ಯಾವ್ ಟು ಕ್ರಿಟಿಕಲಿ ಥಿಂಕ್ ಅನ್ನೋದೇ ನಾನು ಇಲ್ಲಿ ಹೇಳ್ತಾ ಇರೋದು. ಸೊ ಫಾಲೋವರ್ಸ್ ಮೆಜರ್ ಪಾಪ್ಯುಲಾರಿಟಿ, ನಾಟ್ ಸೈಂಟಿಫಿಕ್ ಅಕ್ಯುರೇಸಿ ಅಂತಂದು.
ಅಂದ್ರೆ ಈ ಯೂಟ್ಯೂಬ್ ಅಲ್ಲಿ ಆಗ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲಿ, ಫೇಸ್ಬುಕ್ ಆಗ್ಲಿ, ವಾಟ್ಸ್ಆಪ್ ಅಲ್ಲಿ ಆಗ್ಲಿ, ಸೊ ದ ಮೆಸೇಜಸ್ ಆರ್ ಕ್ರಿಯೇಟೆಡ್ ಇನ್ ಸಚ್ ಎ ವೇ ದಟ್ ದೇ ವಾಂಟ್ ಟು ಕ್ರಿಯೇಟ್ ಎ ಟ್ರೆಂಡ್ ಟು ಪಾಪ್ಯುಲರೈಸ್ ದಟ್, ನಾಟ್ ನೆಸೆಸರಿಲಿ ಇಟ್ ಈಸ್ ಸೈಂಟಿಫಿಕಲಿ ಅಕ್ಯುರೇಟ್. ಸೊ ಅದನ್ನ ನಾವು ವಿ ಹ್ಯಾವ್ ಟು ಬಿ ಕೇರ್ಫುಲ್, ಅದು ಗಮನದಲ್ಲಿ ಇಟ್ಕೋಬೇಕು. ಸೊ ಇದು ಒಂದು ಈ ಟಾಪಿಕ್ ನೋಡ್ರಿ, ಒಂದು ವೈಟ್ ರೈಸ್ ವರ್ಸಸ್ ಮಿಲೆಟ್ಸ್, ಈ ವಿಷಯದ ಬಗ್ಗೆ ನೀವು ಆಲೋಚನೆ ಮಾಡಿದ್ರೆ, ಈ ವೈಟ್ ರೈಸ್ ನ ನಾವು ವಿಲನ್ ಆಗಿ ಏನಾದ್ರು ತಯಾರಿ ಮಾಡ್ಬಿಟ್ಟಿದೀವ ಅನ್ನೋದು ಒಂದು ಕ್ವಶನ್ ಆಗುತ್ತೆ. ಹ್ಯಾವ್ ವಿ ಮೇಡ್ ರೈಸ್ ವೈಟ್ ರೈಸ್ ವಿಲನ್ ವೆನ್ ಇಟ್ ಕಂಪೇರ್ಸ್ ಟು ಮಿಲೆಟ್ಸ್ ಅಂತ ಹೇಳಿ. ಸೊ ಈ ವೈಟ್ ರೈಸ್ ವರ್ಸಸ್ ಮಿಲೆಟ್ಸ್ ಏನಿದೆಯಲ್ಲ, ಇದು ಒಂದು ದೊಡ್ಡ ಟಾಪಿಕ್ ಮಾತಾಡ್ಬೋದು, ಒಂದು ಫುಲ್ ಪ್ರೆಸೆಂಟೇಶನ್ ಮಾಡ್ಬೋದು ಇದನ್ನ. ಐ ಟ್ರೈ ಟು ಮೇಕ್ ಇಟ್ ಲಿಟಲ್ ಮೋರ್ ಬ್ರೀಫರ್. ಸೊ ಹೌ ಮೆನಿ ಆಫ್ ಯು ಹ್ಯಾವ್ told to completely stop eating white rice ಅಂತ ನಾನು ಕ್ವಶನ್ ಕೇಳಿದ್ರೆ, ಸೊ ಮೆನಿ ಆಫ್ ಯು ಮೈಟ್ ರೈಸ್ ಯುವರ್ ಹ್ಯಾಂಡ್. ಈಗ ವೈಟ್ ರೈಸ್ ತಿನ್ನೋದೇ ಬಿಟ್ಬಿಡ್ರಿ, ವೈಟ್ ರೈಸ್ ತಿನ್ನೋದ್ರಿಂದ ಒಳ್ಳೇದಲ್ಲ ಅಂತ ಹೇಳಿ ಕೇಳಿರ್ಬೋದು ನೀವು. ಆತರ ನಾನು ನಮ್ಮ ಕ್ಲೈಂಟ್ಸ್ಗೆ ಹೇಳಿದೀನಿ, ಆದ್ರೆ ಅದು ಕಂಟೆಕ್ಸ್ಟ್ ಡಿಫ್ರೆಂಟ್ ಕಂಟೆಕ್ಸ್ಟ್ ಅಲ್ಲಿ ಹೇಳಿರ್ತೀನಿ. ಸೊ ಇಟ್ಸ್ ನಾಟ್ ಲೈಕ್ ವೇರ್ ಐ ಆಸ್ಕ್ ದೆಮ್ ಟೋಟಲಿ ಅವಾಯ್ಡ್ ಆರ್ ಕಂಪ್ಲೀಟ್ಲಿ ಸ್ಟಾಪ್ ಈಟಿಂಗ್ ವೈಟ್ ರೈಸ್. ಸೊ ಆಮೇಲೆ ಹೌ ಮೆನಿ ಆಫ್ ಯು ಸ್ವಿಚ್ ಟು ಮಿಲೆಟ್ಸ್ ಎಕ್ಸ್ಪೆಕ್ಟಿಂಗ್ ಆಟೋಮೆಟಿಕ್ ವೇಟ್ ಲಾಸ್? ಅಂದ್ರೆ ವೇಟ್ ಲಾಸ್ ಆಗ್ಬೇಕಂದ್ರೆ ಸಿರಿಧಾನ್ಯಗಳಿಗೆ ಸ್ವಿಚ್ ಆಗೋದು ಹೇಗೆ ಅನ್ನೋದು, ಆತರ ಸಿರಿಧಾನ್ಯಕ್ಕೆ ಸ್ವಿಚ್ ಆದ್ರೆ ವೇಟ್ ಲಾಸ್ ಆಗುತ್ತಾ ಅನ್ನೋದು, ಆತರ ಹೌ ಮೆನಿ ಆಫ್ ಯು ಸ್ವಿಚ್ ಟು ಮಿಲೆಟ್ಸ್ ಫಾರ್ ಆಟೋಮೆಟಿಕ್ ವೇಟ್ ಲಾಸ್ ಅಂತ. ಈ ತರ ನಾವು ಕ್ವಶನ್ಸ್ ಕೇಳಿದ್ರೆ ಸಮ್ ಆಫ್ ಅಸ್ ಅವರ್ ಆನ್ಸರ್ ಈಸ್ ಎಸ್ ಫಾರ್ ಇಟ್. ಸೊ ಆಕ್ಚುಲಿ ವಾಟ್ ವಿ ಹ್ಯಾವ್ ಟು ಲುಕ್ ಅಟ್ ಅಂದ್ರೆ, ಇದು ಏನು ನಾವು ನೋಡ್ಬೇಕಂದ್ರೆ ಇಲ್ಲಿ ವಿಲ್ ಹ್ಯಾವ್ ಟು ಲುಕ್ ಅಟ್ ವಾಟ್ ಈಸ್ ದ ಪೋರ್ಷನ್ ಸೈಜ್. ಅದು ವೈಟ್ ರೈಸ್ ಆಗಿರ್ಬೋದು, ಮಿಲೆಟ್ಸ್ ಆಗಿರ್ಬೋದು, ಪೋರ್ಷನ್ ಸೈಜ್ ಏನಿದೆ, ಆಮೇಲೆ ಅದ್ರದ್ದು ಓವರ್ ಆಲ್ ಕಂಪೋಸಿಷನ್ ಏನಿದೆ, ನಮ್ಮ ಮೀಲ್ ಪ್ಲೇಟ್ ಅಲ್ಲಿ ಇರುವಂತ ಕಂಪೋಸಿಷನ್ ಏನಿದೆ, ಆಮೇಲೆ ನಮ್ಮ ಫಿಸಿಕಲ್ ಆಕ್ಟಿವಿಟಿ ಎಷ್ಟಿದೆ ಅನ್ನೋದನ್ನ ನಾವು ಆಲೋಚನೆ ಮಾಡ್ಬೇಕು. ಆಮೇಲೆ ಲಾಂಗ್ ಟರ್ಮ್ ಈಟಿಂಗ್ ಪ್ಯಾಟರ್ನ್ ಹೇಗಿದೆ ನಮ್ದು, ಅದನ್ನೆಲ್ಲ ನಾವು ಆಲೋಚನೆ ಮಾಡ್ಬೇಕಾಗುತ್ತೆ. ಇಟ್ಸ್ ನಾಟ್ ಅಬೌಟ್ ವೈಟ್ ರೈಸ್ ಆರ್ ಈ ಸಿರಿಧಾನ್ಯ. ಸೊ ಪೋರ್ಷನ್ ಸೈಜ್ ಮ್ಯಾಟರ್ಸ್, ಓವರ್ ಆಲ್ ಕಂಪೋಸಿಷನ್ ಆಫ್ ದ ಪ್ಲೇಟ್ ಮ್ಯಾಟರ್ಸ್. ಆಮೇಲೆ ಅದು ಊಟ ಮಾಡಿದ್ಮೇಲೆ ನಮ್ದು ಫಿಸಿಕಲ್ ಆಕ್ಟಿವಿಟಿ ಎಷ್ಟಿದೆ ಅನ್ನೋದನ್ನ ನಾವು ಆಲೋಚನೆ ಮಾಡ್ಬೇಕಾಗುತ್ತೆ. ಸೊ ದೋಸ್ ಆರ್ ಸಮ್ ಆಫ್ ದ ಥಿಂಗ್ಸ್ ದಟ್ ವಿಲ್ ಹ್ಯಾವ್ ಟು ಲುಕ್ ಇಂಟು. ಸೊ ಈ ಕ್ರಿಕೆಟ್ ಟೀಮ್ ಅಂದ್ರೆ ಸೋತ್ರೆ ಅದು ನಾಟ್ ಬಿಕಾಸ್ ಆಫ್ ಒನ್ ಪ್ಲೇಯರ್, ಇಟ್ಸ್ ಓವರ್ ಆಲ್ ಲಾಸ್ ಆಫ್ ದ ಟೀಮ್. ಸೊ ಅದೇ ತರ ನಮ್ಮ ಮೀಲ್ ಪ್ಲೇಟ್ ಏನಿದೆ ಅದರಲ್ಲಿ ಓವರ್ ಆಲ್ ಹೇಗಿದೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ನಾಟ್ ಬಿಕಾಸ್ ದೆರ್ ಇಸ್ ಅ ಲಿಟಲ್ ಬಿಟ್ ಆಫ್ ರೈಸ್ ದೇರ್ ಆರ್ ವೆದರ್ ಇಟ್ ಇಸ್ ವೈಟ್ ರೈಸ್ ಆರ್ ಮಿಲೆಟ್ಸ್. ಸೊ ವಿ ಶುಡ್ ನಾಟ್ ಬ್ಲೇಮ್ ಇಟ್ ಆನ್ ಟು ಒನ್ ಥಿಂಗ್ ಅಂತ. ಸೊ ಇಟ್ಸ್ ಆಲ್ ಅಬೌಟ್ ದಿ ಕಾಂಪೋಸಿಷನ್ ಆಫ್ ದ ಪ್ಲೇಟ್. ಸೊ ಈಗ ಇನ್ನೊಂದು ನಾನು ಇಲ್ಲಿ ಅನೆಕ್ಡೋಟ್ ಕೊಟ್ಟಿದ್ದೀನಿ. ಆಸ್ ಪರ್ ಸೋಷಿಯಲ್ ಮೀಡಿಯಾ, ರಾಗಿ ತಿಂದ್ರೆ 100 ವರ್ಷ ಆಯುಷು, ಆದ್ರೆ ಅನ್ನ ತಿಂದ್ರೆ 40 ವರ್ಷ ಆಯುಷ್ ಅಂತ ಬರ್ದಿದ್ದೀನಿ. ಅಂದ್ರೆ social media, we are trying to villainize the white rice and make millets hero. So which is not really correct thing to do. So we'll have to critically look into that as well anta. So it's like don't judge on one portion of the plate, just look at the whole plate another. So we'll have to look at the whole composition of the plate rather than only one portion of it anta. ಸೊ ಇನ್ನೊಂದು ಈ ಫ್ರೂಟ್ಸ್ ಬಗ್ಗೆ ಮಾತಾಡೋದಾದ್ರೆ, ನಾನು ರೀಸೆಂಟ್ ಆಗಿ ಫ್ರೂಟ್ಸ್ ಬಗ್ಗೆ ಇದು ವಾಟ್ಸ್ಆಪ್ ಶಾರ್ಟ್ಸ್ ಮತ್ತೆ ಇದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋಗಳೆಲ್ಲ ಮಾಡ್ತಾ ಇದ್ದೆ. ಶುಡ್ ಪೀಪಲ್ ವಿತ್ ಡಯಾಬಿಟಿಸ್ ಅವಾಯ್ಡ್ ಫ್ರೂಟ್ ಅಂತ ನೀವು ಕ್ವಶನ್ ಮಾಡಿದ್ರೆ, ಅದು ಸರಿನಾ ತಪ್ಪಾ ಅಂತ ನಾವು ಕ್ವಶನ್ ಮಾಡಿದ್ರೆ, ಸೊ ಅದು ಇಟ್ ಆಲ್ ಡಿಪೆಂಡ್ಸ್ ಆನ್ ವೆದರ್ ಸರಿನಾ ಅನ್ಬೋದು, ತಪ್ಪು ಅನ್ಬೋದು. ಅಂದ್ರೆ ಇಟ್ ಈಸ್ ಆಲ್ ಅಬೌಟ್ ದಿ ಕಾಂಟೆಕ್ಸ್ಟ್. So if you have diabetes, should you stop eating fruits completely, or some fruits are okay ಅಂತ ನೀವು ಕ್ವಶನ್ ಮಾಡಿದ್ರೆ, so you will get different answers. So ಅದರಲ್ಲಿ you will have to look at ಅದು ಫ್ರೂಟ್ಸ್ ನೀವು ಹೇಗೆ ತಗೊಳ್ತೀರಿ ಮತ್ತೆ ಯಾವ ತರ ಫ್ರೂಟ್ಸ್ ತಗೊಳ್ತೀರಿ ಅನ್ನೋದ್ರ ಮೇಲೆ ಹೋಗುತ್ತೆ. ವೆದರ್ ಯು ಆರ್ ಟೇಕಿಂಗ್ ಅ ಹೋಲ್ ಫ್ರೂಟ್ ಆರ್ ಯು ಆರ್ ಜಸ್ಟ್ ಮೇಕಿಂಗ್ ಅ ಫ್ರೂಟ್ ಜ್ಯೂಸ್ ಔಟ್ ಆಫ್ ಇಟ್ ಅಂತ ಹೇಳಿ. ಬಿಕಾಸ್ ಹೋಲ್ ಫ್ರೂಟ್ ಅಲ್ಲಿ ಇಟ್ ಕಮ್ಸ್ ವಿತ್ ಫೈಬರ್, ಇಟ್ ಕಮ್ಸ್ ವಿತ್ ಆಡೆಡ್ ಆಂಟಿ ಆಕ್ಸಿಡೆಂಟ್ಸ್, phyto nutrients, as opposed to fruit juice. When you extract juice out of fruit, you are basically removing all the fiber, and ಅವಾಗ ಏನಾಗುತ್ತೆ ಅದರದ್ದು ಗುಡ್ ಕ್ವಾಲಿಟಿ ಏನಿದೆ, ಎಸ್ಪೆಷಲಿ ದ ಫೈಬರ್. ಸೊ ವೆನ್ ಯು ರಿಮೂವ್ ಫೈಬರ್, ಈ ಗ್ಲೂಕೋಸ್ ಸ್ಪೈಕ್ ತುಂಬಾ ಫಾಸ್ಟ್ ಆಗುತ್ತೆ.
ಸೊ ದಟ್ ವಿಲ್ ಆಕ್ಚುಲಿ ಇನ್ಕ್ರೀಸ್ ಇನ್ಸುಲಿನ್ ಸ್ಪೈಕ್ ಆಗಿ ಓವರಾಲ್ ಇಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಫ್ಯಾಟ್. ಸೊ ಆ ತರದ್ದು ಕೆಲವೆಲ್ಲ ನಾವು ಕ್ರಿಟಿಕಲ್ ಆಗಿ ಆಲೋಚನೆ ಮಾಡಿ ನಮ್ಮ ಆಹಾರಗಳನ್ನು ಸೇವಿಸಬೇಕಾಗುತ್ತೆ. ಸೊ ವೆದರ್ ದಟ್ ಈಸ್ ರಿಯಲಿ ಬೆನಿಫಿಷಿಯಲ್ ಫಾರ್ ಮೀ ಆರ್ ಇನ್ ವಾಟ್ ವೇ ಇಟ್ ಇಸ್ ಬೆನಿಫಿಷಿಯಲ್, ಆ ತರದ್ದೆಲ್ಲ ನಾವು ಆಲೋಚನೆ ಮಾಡಿ ಮಾಡ್ಬೇಕಾಗುತ್ತೆ. ಸಣ್ಣ ತಿನ್ನುವುದು, ಅದನ್ನು ಜ್ಯೂಸ್ ಮಾಡಿ ಕುಡಿಯೋದು ಒಂದೇ ಅಲ್ಲ, ಅದರಲ್ಲಿ ವ್ಯತ್ಯಾಸ ಇದೆ. ಸೊ ಈ ತರದಾದಂತ ಒಂದು ಸಣ್ಣ ಪುಟ್ಟ ಏನು ಥಿಂಕಿಂಗ್ ಇದೆ ಅವನ್ನೆಲ್ಲ ನಾವು ನೋಡ್ಬೇಕಾಗುತ್ತೆ ಅನ್ನೋದೇ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಕೆಲವರು ಬಾಳೆಹಣ್ಣು ಬೇಡ ಅಂತ ಹೇಳ್ತಾರೆ, ಆದ್ರೆ ಅದ್ರ ಬದಲಿ 2 ಬಿಸ್ಕೆಟ್ ತಿನ್ನಕ್ ರೆಡಿ ಇರ್ತಾರೆ ಅನ್ನೋದು. ಸೊ ಬಾಳೆಹಣ್ಣು ಏನಕ್ ಬೇಡ ಅಂದ್ರು ಮತ್ತೆ ಬಿಸ್ಕೆಟ್ ಎದಕ್ ತಿಂದ್ರು ಅನ್ನೋದನ್ನ ನೀವು ಕ್ವಶನ್ ಮಾಡ್ರಿ. ಬಾಳೆಹಣ್ಣು ಏನಕ್ ಬೇಡ ಅಂತ ಅಂದ್ರೆ ಇಲ್ಲ ನಾನು ಡಯಟ್ ಅಲ್ಲಿ ಇದೀನಿ, ಕಾರ್ಬೋಹೈಡ್ರೇಟ್ ತಿನ್ಬಾರ್ದು ಅಂತ ಹೇಳಿದಾರೆ, ಆಮೇಲೆ ಫ್ರೂಟ್ ಇದು ಬಾಳೆಹಣ್ಣು ಫ್ರೂಟು ಫ್ರುಕ್ಟೋಸ್ ಇರುತ್ತೆ, ಬೇಡ ಅಂತ ಹೇಳಿದಾರೆ ಅಂತ ಹೇಳಿ ಬಾಳೆಹಣ್ಣು ಬೇಡ ಅಂತಾರೆ. ಅದೇ ಟೀ ಜೊತೆಗೆ ಬಿಸ್ಕೆಟ್ ತಿನ್ಬಹುದು, 2 ಬಿಸ್ಕೆಟ್ ತಿಂತಾರೆ. ಇಟ್ಸ್ ದ ಸೇಮ್ ಥಿಂಗ್ ಬೇಸಿಕಲಿ. ಏನೋ ಬಾಳೆಹಣ್ಣಲ್ಲಿನೂ ಸುಕ್ರೋಸ್ ಇರುತ್ತೆ, ಬಿಸ್ಕೆಟ್ ಅಲ್ಲಿ ಇಟ್ಸ್ ಬೇಸಿಕಲಿ ಕಾರ್ಬೋಹೈಡ್ರೇಟ್ ಮಿಕ್ಸ್ಡ್ ವಿತ್ ಶುಗರ್. ಸೊ ದಟ್ ಆಲ್ಸೋ ಗಿವ್ ಯು ಗ್ಲೂಕೋಸ್ ಅಂಡ್ ಫ್ರುಕ್ಟೋಸ್. ಸೊ ಇಟ್ ಈಸ್ ದ ಸೇಮ್. ಸೊ ಅಟ್ ಲೀಸ್ಟ್ ಬಾಳೆಹಣ್ಣಲ್ಲಿ ಫೈಬರ್ ಇರುತ್ತೆ, ಬಿಸ್ಕೆಟ್ ಅಲ್ಲಿ ಏನಿರಲ್ಲ. ಆದ್ರೂ ಪೀಪಲ್ ಆರ್ ರೆಡಿ ಟು ಈಟ್ ಬಿಸ್ಕೆಟ್ಸ್ ಅಂಡ್ ದೆನ್ ಸೇ ಬಾಳೆಹಣ್ಣು ಬೇಡ ಅಂತ ಹೇಳ್ತಾರೆ ಕೆಲವರು. ಸೊ ಈ ತರ ಕ್ರಿಟಿಕಲ್ ಆಗಿ ನಾವು ಆಲೋಚನೆ ಮಾಡ್ಬೇಕಾಗುತ್ತೆ. ಸೊ ದ ನೇಚರ್ ಇಟ್ ಪ್ಯಾಕೇಜಸ್ ಫ್ರೂಟ್ ಬೆಟರ್ ದೆನ್ ಫ್ಯಾಕ್ಟರೀಸ್ ಅಂತ ಇಲ್ಲಿ ಬರ್ದಿದ್ದೀನಿ, ಬಿಕಾಸ್ ಇಟ್ ವಿಲ್ ಕಮ್ ವಿತ್ ದ ಫೈಬರ್, ಆಂಟಿ ಆಕ್ಸಿಡೆಂಟ್ಸ್ ಅಂಡ್ ಫೈಟೋ ನ್ಯೂಟ್ರಿಯೆಂಟ್ಸ್ ಅಂತ. ಕಮಿಂಗ್ ಟು ಕ್ಯಾಲೋರಿ ಕೌಂಟ್, ವಾಟ್ ಈಸ್ ದ ಹೋಲ್ ಸ್ಟೋರಿ ಅಂತ ನಾವು ಕೇಳಿದ್ರೆ, ಈ ಕ್ಯಾಲೋರಿ ಕೌಂಟ್ ಅಲ್ಲಿ ಲೈಕ್ ವೆನ್ ಯು ಲುಕ್ ಅಟ್ ಟೋಟಲ್ ಕ್ಯಾಲೋರೀಸ್, ವೈ 200 ಕ್ಯಾಲೋರಿ ಆರ್ ನಾಟ್ ಆಲ್ವೇಸ್ ಈಕ್ವಲ್ ಅಂತ ನೀವು ಕ್ವಶನ್ ಮಾಡಿದಾಗ, ಒಂದು ಆಹಾರದಿಂದ ಒಂದು 200 ಕ್ಯಾಲೋರಿ ಬಂದಿದೆ ಅನ್ಕೊಳ್ರಿ, ಆ 200 ಕ್ಯಾಲೋರಿ ಹೇಗೆ ಬಂದಿದೆ ಅನ್ನೋದನ್ನ ನಾವು ಆಲೋಚನೆ ಮಾಡ್ಬೇಕಾಗುತ್ತೆ. ಎಕ್ಸಾಂಪಲ್ ಇಲ್ಲೊಂದು ನಾನು ಕೊಟ್ಟಿದ್ದೀನಿ, ಬರ್ದಿದ್ದೀನಿ ಇಲ್ಲಿ ನಿಮಗೆ. ನಾಟ್ ಶೋರ್ ಇಫ್ ಯು ಕ್ಯಾನ್ ಆಕ್ಚುಲಿ ರೀಡ್ ಆಲ್ ದ ಥಿಂಗ್ಸ್ ದಟ್ ಐ ಆಮ್ ಪ್ರೆಸೆಂಟಿಂಗ್ ಹಿಯರ್. ನಾನು ಏನ್ ಬರ್ದಿದ್ದೀನಿ ಅಂದ್ರೆ, ಇಫ್ ಐ ಗಿವ್ ಯು 2 ಫುಡ್ಸ್ ಈಚ್ ಕಂಟೈನಿಂಗ್ 200 ಕ್ಯಾಲೋರೀಸ್, ವಿಲ್ ದೇ ಹ್ಯಾವ್ ಎಕ್ಸಾಕ್ಟ್ಲಿ ದ ಸೇಮ್ ಎಫೆಕ್ಟ್ ಆನ್ ಯುವರ್ ಬಾಡಿ ಅಂತ ನಾನು ಕೇಳಿದ್ರೆ. ಎಕ್ಸಾಂಪಲ್ ನಾನು 200 ಕಿಲೋ ಕ್ಯಾಲೋರೀಸ್ ತೂರ್ ದಾಲ್, 200 ಕಿಲೋ ಕ್ಯಾಲೋರೀಸ್ ಕೋಕ್ ಅಂದ್ರೆ ಸೋಡಾ, ಈ ತರ 200 ಕ್ಯಾಲೋರಿ ಫುಡ್. ಆದ್ರೆ 2 ಸೇಮ್ ಅಂತ ನೀವು ಆಲೋಚನೆ ಮಾಡಿದಾಗ ಇಟ್ ಇಸ್ ನಾಟ್ ಸೇಮ್. 200 ಕಿಲೋ ಕ್ಯಾಲೋರಿ ದಾಲ್ ಏನಿದೆ, ಇಟ್ ಕಮ್ಸ್ ವಿತ್ ಪ್ರೋಟೀನ್ ಅಂಡ್ ಇಟ್ ಕಮ್ಸ್ ವಿತ್ ಮಿನರಲ್ಸ್, ಇಟ್ ಕಮ್ಸ್ ವಿತ್ added nutrients, because the nutrient profile of that 200 calorie that come from dal is quite different than 200 calorie that come from coke. ಅಂದ್ರೆ ಕೋಕ್ ಅಲ್ಲಿ ಶುಗರ್ ಇರುತ್ತೆ, ಸುಕ್ರೋಸ್, ವಿಚ್ ವಿಲ್ ಸ್ಪೈಕ್ ಅವರ್ ಬ್ಲಡ್ ಗ್ಲೂಕೋಸ್ ಅಂಡ್ ಇನ್ಸುಲಿನ್ ಲೆವೆಲ್ಸ್ compared to dal. So both are 200 kilocalories, but they are not equal. So if always we should not look at calorie count, energy balance ಏನಿದೆ ಕ್ಯಾಲೋರಿಯಲ್ಲಿ, in terms of numbers that is okay, but in terms of nutrient profile ಏನಿದೆ, so it is totally different. So body ಏನ್ ಮಾಡುತ್ತೆ, it is going to recognize the food, not just numbers. So both the 200 calories are not same ಅಂತ ನಾನು ಇಲ್ಲಿ ಹೇಳ್ತಾ ಇರೋದು. ಸೊ ಒಂದು 100 ರೂಪಾಯಿಗೆ ಒಂದು ಪುಸ್ತಕನೂ ಸಿಗುತ್ತೆ, ಸಿಗರೇಟು ಸಿಗುತ್ತೆ, ಒಂದೇ ಬೆಲೆ, ಆದ್ರೆ ಮೌಲ್ಯ ಬೇರೆ ಬೇರೆ ಇರುತ್ತೆ ಅನ್ನೋದು. ಸೊ ದಟ್ಸ್ ವಾಟ್ ಈಸ್ ಅನ್ ಎಕ್ಸಾಂಪಲ್ ಹಿಯರ್. 200 ಕಿಲೋ ಕ್ಯಾಲರೀಸ್ ಕೋಕು ಮತ್ತೆ 200 ಕಿಲೋ ಕ್ಯಾಲರಿ ದಾಲ್, ಇಟ್ ಈಸ್ ನಾಟ್ ದ ಸೇಮ್ ಥಿಂಗ್, ಬಿಕಾಸ್ ವಾಟ್ ದಿ ನ್ಯೂಟ್ರಿಷನ್ ದಟ್ ದೇ ಬ್ರಿಂಗ್ ಈಸ್ ಟೋಟಲಿ ಡಿಫ್ರೆಂಟ್. ಸೊ ಇನ್ನೊಂದು ಇಲ್ಲಿ ಎನೆಕ್ಡೋಟ್ ಏನಂದ್ರೆ, ಕೆಲವರು ಕೋಕ್ ಜೀರೋ ಕುಡಿದು ಕ್ಯಾಲೋರೀಸ್ ಇಲ್ಲ ಅಂತ ಖುಷಿ ಪಡ್ತಾರೆ, ಅದ್ರ ಜೊತೆಗೆ 2 ಸಮೋಸನು ತಿಂತಾರೆ ಅನ್ಕೊಂಡು. ಅಂದ್ರೆ ಕೋಕ್ ಜೀರೋ ಕುಡಿದು 2 ಸಮೋಸ ತಿಂದ್ರೆ, ಸೊ ವಾಟ್ ಈಸ್ ದ ಪಾಯಿಂಟ್? ಈಗ ಸಮೋಸದಿಂದ ಇಟ್ಸ್ ಅ ಫ್ರೈಡ್ ಐಟಮ್, ಸೊ ಲಾಟ್ ಆಫ್ ಕ್ಯಾಲೋರೀಸ್ ವಿಲ್ ಕಮ್ ಫ್ರಮ್ ಸಮೋಸ, ಬಟ್ ಯು ಆರ್ ಆಕ್ಚುಲಿ ಟೇಕಿಂಗ್ ಕೋಕ್ ಜೀರೋ ಜಸ್ಟ್ ಟು ಅವಾಯ್ಡ್ ಕ್ಯಾಲೋರೀಸ್ ಫ್ರಮ್ ದೇರ್. ಸೊ ಈ ತರದ್ದು ಕೆಲವೆಲ್ಲ ನಾವಿನ್ನು ಮಾಡ್ತಾ ಇರ್ತೀವಲ್ಲ, ಸೊ ವಿಲ್ ಹ್ಯಾವ್ ಟು ಬಿ ಕೇರ್ಫುಲ್ ವಿತ್ ದೋಸ್ ಥಿಂಗ್ಸ್ ಅಂತ. ಸೊ ಕ್ಯಾಲೋರೀಸ್ ಮ್ಯಾಟರ್, ಬಟ್ ಫುಡ್ ಕ್ವಾಲಿಟಿ ಮ್ಯಾಟರ್ಸ್ ಇವನ್ ಮೋರ್. ಸೊ ವೆನ್ ಯು ಲುಕ್ ಅಟ್ ಫುಡ್, ವಿಲ್ ಹ್ಯಾವ್ ಟು ಲುಕ್ ಅಟ್ ದ ಫುಡ್ ಕ್ಯಾಲೋರಿ ಅಂತ, ಸಾರಿ ದ ಕ್ವಾಲಿಟಿ ಆಫ್ ದ ಫುಡ್ ಅಂತ ಹೇಳ್ತೀನಿ ಇಲ್ಲ ನಾನು. ಸೊ ಕಮಿಂಗ್ ಟು ಇನ್ನೊಂದು ಏನಂದ್ರೆ ತುಂಬಾ ಕನ್ಫ್ಯೂಷನ್ ಆಗ್ತಾ ಇರೋದು, ದ ಗ್ರೇಟ್ ಡಯಟ್ ವಾರ್. ಅಂದ್ರೆ ವೇರಿಯಸ್ ಟೈಪ್ಸ್ ಆಫ್ ಡಯಟ್ಸ್ ಈಗಿದಾವೆ. ಕೀಟೋ ಡಯಟ್ ಅಂತಾರ, ಪೇಲಿಯೋ ಡಯಟ್ ಅಂತಾರ, ವೀಗನ್ ಡಯಟ್, ಕಾರ್ನಿವೋರ್ ಡಯಟ್, ಇಂಟರ್ಮಿಟೆಂಟ್ ಫಾಸ್ಟಿಂಗ್, ಮೆಡಿಟೇರಿಯನ್ ಡಯಟ್, ಡ್ಯಾಶ್ ಡಯಟ್ ತರ ನೀವು ಇಂಟರ್ನೆಟ್ ನೋಡಿದ್ರೆ ದೇರ್ ಆರ್ ವೆರೈಟಿ ಆಫ್ ಡಯಟ್. ಆಲ್ಮೋಸ್ಟ್ ಒನ್ಸ್ ಇನ್ ಎ ಇಯರ್ ಬೇರೆ ಬೇರೆ ಡಯಟ್ಗಳು ಬರ್ತಾ ಇರ್ತವೆ, ಸೋಷಿಯಲ್ ಮೀಡಿಯಾದಲ್ಲಿ ಹೈಪ್ ಮಾಡ್ತಾರೆ. ಅದು ಇಟ್ ವಿಲ್ ಕ್ರಿಯೇಟ್ ಲಾಟ್ ಆಫ್ ಕನ್ಫ್ಯೂಷನ್ ಅಮಾಂಗ್ ದಿ ಪಬ್ಲಿಕ್.
ಯಾವ ಡಯಟ್ ಚೆನ್ನಾಗಿ ಯಾವ ಡಯಟ್ ಫಾಲೋ ಮಾಡ್ಬೇಕು ನಾನು ಅನ್ನೋದೇ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಈಸ್ ದೇರ್ ಎ ಪರ್ಫೆಕ್ಟ್ ಡಯಟ್ ಫಾರ್ ಮೀ ಅಂತ ಕ್ವಶನ್ ಮಾಡಿದ್ರೆ, ಇಫ್ ದೇರ್ ಇಸ್ ಎ ಪರ್ಫೆಕ್ಟ್ ಡಯಟ್ ದೆನ್ ವೈ ದೇರ್ ಆರ್ ಸೋ ಮೆನಿ ಸಕ್ಸಸ್ಫುಲ್ ಡಯಟ್ಸ್ ಅಂತ ನಾವು ಆಲೋಚನೆ ಮಾಡ್ಬೇಕಾಗುತ್ತೆ. ಬಿಕಾಸ್ ಡಿಫ್ರೆಂಟ್ ಡಯಟ್ಸ್ ಏನಿದೆ, ದೇ ವರ್ಕ್ ಫಾರ್ ಡಿಫ್ರೆಂಟ್ ಪೀಪಲ್ ಇನ್ ಡಿಫ್ರೆಂಟ್ ವೇಸ್. Ultimately, what is the point in these different diets is they are all trying to decrease calorie. They are trying to achieve the calorie deficit in different ways. So some people will, for some people, some kind of diets will work. For some other people, other kinds of diet work. Not one diet is perfect for everybody. So we'll have to see what is best for us and what actually works for us for a long time. Andre, ಯಾವುದೇ ನೀವು ಡಯಟ್ ಫಾಲೋ ಮಾಡಿದ್ರೆ, ಆರ್ ಯು ಏಬಲ್ ಟು ಕಂಟಿನ್ಯೂ ಇಟ್ ಫಾರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್ ಅನ್ನೋದನ್ನ ಆಲೋಚನೆ ಮಾಡ್ಬೇಕು. ವೆದರ್ ಇಟ್ ಈಸ್ ಸಸ್ಟೈನಬಲ್, ವೆದರ್ ಇಟ್ ಈಸ್ ಫೀಸಿಬಲ್, ಅಂಡ್ ಈಸ್ ಇಟ್ ವರ್ಕಿಂಗ್ ಫಾರ್ ಮೀ ಫಾರ್ ಎ ಲಾಂಗ್ ಟರ್ಮ್ ಅಂತ ನಾವು ನೋಡ್ಕೋಬೇಕಾಗುತ್ತೆ. ಯಾವುದೇ ಡಯಟ್ ಮಾಡಿದ್ರು ಯು ಶುಡ್ ನಾಟ್ ಲೈಕ್ ಸ್ಟಾರ್ಟ್ ಸಮಥಿಂಗ್ ವಿತ್ ಫ್ಯಾನ್ಸಿ. ಸೊ ಈಗ ಎಕ್ಸಾಂಪಲ್, ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಬೇರೆ ಬೇರೆ ವಿಧಾನಗಳಲ್ಲಿ ನಾವು ಬೆಂಗಳೂರಿಗೆ ಹೋಗ್ಬೋದು. ಕಾರಲ್ಲೋ, ರೈಲಲ್ಲೋ, ಬಸ್, ವಿಮಾನ ಎಲ್ಲದರಲ್ಲಿ ಹೋಗ್ಬೋದು. ಮುಖ್ಯವಾದದ್ದು ಏನಂದ್ರೆ ಅಲ್ಲಿ ತಲುಪುವುದು, ವಾಹನ ಅಲ್ಲ. ಅದೇ ತರ ನಾವು ಕ್ಯಾಲೋರಿ ಡೆಫಿಸಿಟ್ ಮಾಡ್ಕೊಳ್ಳಿಕ್ಕೆ, ಸೊ ಜಸ್ಟ್ ಟು ಲೂಸ್ ವೇಟ್ ಆರ್ ಸಮಥಿಂಗ್, ಇಫ್ ಯುವರ್ ಇಂಟೆನ್ಷನ್ ಇಸ್ ಟು ಲೂಸ್ ವೇಟ್ ಆರ್ ಮೇಂಟೈನ್ ದ ವೇಟ್, ಸೊ ಯು ಹ್ಯಾವ್ ಟು ಪುಟ್ ಯುವರ್ ಸೆಲ್ಫ್ ಇನ್ ಟು ಕ್ಯಾಲೋರಿ ಡೆಫಿಸಿಟ್ ಅಂದಾಗ ದೇರ್ ಆರ್ ವೇರಿಯಸ್ ವೇಸ್ ಆಫ್ ಡೂಯಿಂಗ್ ಇಟ್. ಬಟ್ ವಾಟ್ ಈಸ್ ಮೋರ್ ಕಂಫರ್ಟಬಲ್ ಫಾರ್ ಯು, ದೆನ್ ಯು ಹ್ಯಾವ್ ಟು ಡೂ ದಟ್ ಒನ್. ಅಂಡ್ ಆಲ್ಸೋ ವೆದರ್ ದಟ್ ಈಸ್ ಬ್ರಿಂಗಿಂಗ್ ಯು ಅಡಿಕ್ವೇಟ್ ನ್ಯೂಟ್ರಿಷನ್, ಅಡಿಕ್ವೇಟ್ ನ್ಯೂಟ್ರಿಯೆಂಟ್ಸ್ ಅಂತ ನಾವು ಕ್ವಶನ್ ಮಾಡ್ಕೊಂಡು ಅದನ್ನ ಮಾಡಬೇಕಾಗತ್ತೆ. ಸೊ ಇದು ಒಂಥರ ಪ್ರತಿ ವರ್ಷ ಡಯಟ್ ಬರುತ್ತೆ. ಐಪಿಎಲ್ ತಂಡಗಳಿದ್ದಂಗೆ ಸೀಸನ್ಗೆ ಬದಲಾಗ್ತಾ ಇರ್ತವೆ. ಅದೇ ತರ ಡಿಫರೆಂಟ್ ಡಯಟ್ಸ್ ಮಾರ್ಕೆಟಿಗೆ ಬರ್ತವೆ. ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಹೈಪ್ ಮಾಡ್ತಾರೆ. ಸೊ ಲಾಟ್ ಆಫ್ ದಿ ಥಿಂಗ್ಸ್ ಮೇ ನಾಟ್ ಹ್ಯಾವ್ ಸಫಿಷಿಯಂಟ್ ಎವಿಡೆನ್ಸ್ ಟು ಪ್ರೂವ್ ವಾಟ್ ದೇ ಆರ್ ಆಕ್ಚುಲಿ ಕ್ಲೇಮಿಂಗ್ ದಟ್ ದೇ ಡೂ. ಸೊ ಅದಕ್ಕೆ ನಾವು ಸ್ವಲ್ಪ ಕಾಶಿಯಸ್ ಆಗಿರ್ಬೇಕು. ಸೊ ಇಟ್ ಇಸ್ ನಾಟ್ ಜಸ್ಟ್ ಬಿಕಾಸ್ ಇಟ್ ಈಸ್ ಇನ್ ಟ್ರೆಂಡ್ ಅಂಡ್ ಯು ಸ್ಟಾರ್ಟ್ ಡೂಯಿಂಗ್ ಇಟ್. ಸೊ ಯು ಹ್ಯಾವ್ ಟು ಸಿ ವೆದರ್ ಇಟ್ ಈಸ್ ನಮಗೆ ಅದು ರಿಯಲಿ ಬೇಕಾಗಿತ್ತ, ವರ್ಕ್ ಆಗುತ್ತಾ ಇಲ್ಲ ಅನ್ನೋದು ನೋಡ್ಬೇಕಾಗುತ್ತೆ. ಸೊ ದ ಬೆಸ್ಟ್ ಡಯಟ್ ಇಸ್ ದ ಒನ್ ದಟ್ ಈಸ್ ಹೆಲ್ದಿ, ಎಂಜಾಯಬಲ್ ಅಂಡ್ ಸಸ್ಟೈನಬಲ್. ದಟ್ ಈಸ್ ವಾಟ್ ಯು ಶುಡ್ ಲುಕ್ ಫಾರ್, ರಾದರ್ ದೆನ್ ವಾಟ್ ಈಸ್ ಟ್ರೆಂಡಿ. ಸೊ ಅದನ್ನ ವಿ ನೀಡ್ ಟು ಕ್ರಿಟಿಕಲಿ ಲುಕ್ ಅಟ್ ಅಂತ ಹೇಳ್ತೀನಿ ಇಲ್ಲಿ ನಾನು. ಸೊ ಇನ್ನೊಂದು ಕ್ವಶನ್, ವೈ ದೀಸ್ ಇನ್ಫ್ಲುಯೆನ್ಸರ್ ರೆಕಮೆಂಡ್ ಎ ಡಿಫರೆಂಟ್ ಡಯಟ್ ಅಂತ ನೀವು ಕ್ವಶನ್ ಮಾಡ್ಬೇಕಾಗುತ್ತೆ. ವೈ ದೇ ವಿಲ್ ರೆಕಮೆಂಡ್ ಸಮ್ ಕೈಂಡ್ ಆಫ್ ಡಯಟ್? So why do you think every social media expert says something different? ಬೇರೆ ಬೇರೆ ವಿಧಾನದಲ್ಲಿ ಹೇಳ್ತಾ ಇರ್ತಾರೆ ಡಯಟ್ ಬಗ್ಗೆ. ಯಾಕೆ ಅವರು ಹಂಗೆ ಹೇಳ್ತಾರೆ ಅಂತ ನೀವು ಕ್ವಶನ್ ಮಾಡಿದ್ರೆ, ಸೊ ಈಸ್ ದೇರ್ ಎನಿಥಿಂಗ್ ಬಿಹೈಂಡ್ ಇಟ್? ಸೊ ವೆದರ್ ದಟ್ ಪರ್ಸನ್ ವಿತ್ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಹ್ಯಾಸ್ ಸಮ್ ಇಂಟೆನ್ಷನ್ ಬಿಹೈಂಡ್ ಇಟ್, ವೆದರ್ ಇಟ್ ಈಸ್ ಫಾರ್ ಮೋರ್ ವ್ಯೂಸ್ ಇರ್ಬೋದು, ಮೋರ್ ಲೈಕ್ಸ್ ಅಂಡ್ ಕಮೆಂಟ್ಸ್ ಇರ್ಬೋದು, ಅಥವಾ probably they have some commercial interest behind it, or maybe they have a business related to that, or maybe they have some affiliate marketing. So ಆ ತರದೆಲ್ಲ ಕೆಲವೆಲ್ಲ ನಾವು ಹಿಂದಿಂದ ಬ್ಯಾಕ್ ಗ್ರೌಂಡ್ ಆಲೋಚನೆ ಮಾಡಿದಾಗ ವೈ ದಟ್ ಪರ್ಸನ್ ಈಸ್ ಆಕ್ಚುಲಿ ಪಾಪ್ಯುಲರೈಸಿಂಗ್ ಇಟ್ ಸೋ ಮಚ್ ಅಂತೇಳಿ. ಬಿಕಾಸ್ ಸೈನ್ಸ್ ಏನಿದೆ ಅಲ್ಲ, ಇಟ್ ಚೇಂಜಸ್ ಸ್ಲೋಲಿ ಬಿಕಾಸ್ ಸೈನ್ಸ್ ವೇಟ್ಸ್ ಫಾರ್ ಎವಿಡೆನ್ಸ್. ಬಟ್ ಸೋಷಿಯಲ್ ಮೀಡಿಯಾ ಚೇಂಜಸ್ ಕ್ವಿಕ್ಲಿ ಬಿಕಾಸ್ ಇಟ್ ರಿವಾರ್ಡ್ಸ್ ಅಟೆನ್ಷನ್. ಸೋಷಿಯಲ್ ಮೀಡಿಯಾಗೆ ಅಟೆನ್ಷನ್ ಬೇಕು, ಆದ್ರೆ ಸೈನ್ಸ್ಗೆ ಎವಿಡೆನ್ಸ್ ಬೇಕಾಗುತ್ತೆ. ಅದಕ್ಕೆ ಸೈನ್ಸ್ ಇಸ್ ವೆರಿ ಸ್ಲೋ, ಸೋಷಿಯಲ್ ಮೀಡಿಯಾ ಇಸ್ ಕ್ವಿಕ್ಲಿ ಚೇಂಜಿಂಗ್. ಸೊ ವಿ ಆಲ್ವೇಸ್ ಶುಡ್ ವೇಟ್ ಫಾರ್ ಎವಿಡೆನ್ಸ್ ರಾದರ್ ದೆನ್ ದ ಟ್ರೆಂಡ್. ಸೊ ದಟ್ ಈಸ್ ಸಮಥಿಂಗ್ ವಿಲ್ ಹ್ಯಾವ್ ಟು ಲುಕ್ ಅಟ್ ಇಟ್. ಸೊ ಲೌಡೆಸ್ಟ್ ಶಾಪ್ ಅಟ್ರಾಕ್ಟ್ಸ್ ಅಟೆನ್ಷನ್, ಬಟ್ ದ ಬೆಸ್ಟ್ ಡಾಕ್ಟರ್ ಡಸಂಟ್ ನೀಡ್ ಟು ಶೌಟ್. ಸೊ ವಿಲ್ ಹ್ಯಾವ್ ಟು ಲುಕ್ ಫಾರ್ ವಾಟ್ ವರ್ಕ್ಸ್, ವಾಟ್ ಹ್ಯಾಸ್ ಗಾಟ್ ಅನ್ ಎವಿಡೆನ್ಸ್. ಎವಿಡೆನ್ಸ್ಗೆ ಏನು, ಯಾವ್ದಕ್ಕೆ ಎವಿಡೆನ್ಸ್ ಇದೆ, ಏನು ವರ್ಕ್ ಆಗ್ತಿದೆ ಅನ್ನೋದನ್ನ ನಾವು ಆಲೋಚನೆ ಮಾಡಿ ಅಳವಡಿಸ್ಕೋಬೇಕಾಗತ್ತೆ. ಏನಕ್ಕಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗುತ್ತೆ, ಇವತ್ತು ಕೊಕೊನಟ್ ಆಯಿಲ್ ಅಮೃತ ಅಂದು ಸೀಡ್ ಆಯಿಲ್ ವಿಷ ಅಂತ ಹೇಳ್ಬೋದು, ಮುಂದಿನ ವಾರ ಕೊಕೊನಟ್ ಆಯಿಲ್ ವಿಷನೂ ಆಗ್ಬೋದು. ಸೊ ಇಟ್ ಡಸಂಟ್ ಟೇಕ್ ಮಚ್ ಟೈಮ್ ಫಾರ್ ಎ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಟು ಬ್ರಿಂಗ್ ಅಪ್ ಸಮ್ ಕೈಂಡ್ ಆಫ್ publication or whatever, just to popularize it. So before you accept something, so just see whether it has sufficient evidence from a credible source ಅನ್ನೋದನ್ನ ನಾವು ಆಲೋಚನೆ ಮಾಡಬೇಕು. ಸೊ ಸೈನ್ಸ್ ಇಟ್ ವಿಸ್ಪರ್ಸ್ ಬಟ್ ಮಾರ್ಕೆಟಿಂಗ್ ಶೌಟ್ಸ್ ಅಂತ ನಾನು ಇಲ್ಲಿ ಹೇಳ್ತೀನಿ. ಸೊ ಬಿಫೋರ್ ಯು ಬಿಲೀವ್ ಇನ್ ಎನಿ ನ್ಯೂಟ್ರಿಷನ್ ಅಡ್ವೈಸ್, ಆಸ್ಕ್ 5 questions. So suppose you see a YouTube video titled 5 foods that melt fat ಅಂತ ಅಂದಾಗ, would you immediately believe it? ಈ 5 ಏನಕ್ಕಂದ್ರೆ ಟೈಟಲ್ ತಮ್ಮನೇಲಿ ಹಂಗೆ ಕೊಟ್ಟಿರ್ತಾರೆ,
because it is so attractive, so catchy. You tend to click it and see what is this person is trying to say anta. So but do you really believe it immediately? Are you believing that kind of information anta ನಾವು ಆಲೋಚನೆ ಮಾಡಬೇಕು. So what are the 5 questions that you should ask? ಒಂದು, who is giving that advice ಅಂತ ಆಲೋಚನೆ ಮಾಡಬೇಕು. Who is that person, like who is presenting, what is the qualification of that person which who is giving that advice anta. So whether that advice is coming from a credible source or is simply a celebrity or an influencer. So that is something we'll have to critically look at it. So next question, what evidence is provided? ಅಂದ್ರೆ ಏನೇ ಒಂದು ನಾ ಹೇಳಿದಾಗ ಈಸ್ ದೇರ್ ಎನಿ ಎವಿಡೆನ್ಸ್ ಟು ಇಟ್ ಅಂತ ನೀವು ಕ್ವಶನ್ ಮಾಡ್ಬೇಕಾಗುತ್ತೆ. ನಾನೇ ಏನೇ ಹೇಳಿದ್ರು ಈಸ್ ದೇರ್ ಎನ್ ಎವಿಡೆನ್ಸ್ ಆರ್ ವಾಟ್ ಎವಿಡೆನ್ಸ್ ದಟ್ ಐ ಆಮ್ ಸೇಯಿಂಗ್ ಸಮಥಿಂಗ್ ಅನ್ನೋದನ್ನ ಯು ವಿಲ್ ಹ್ಯಾವ್ ಟು ಲುಕ್ ಅಟ್ ಇಟ್ ಇನ್ಸ್ಟೆಡ್ ಆಫ್ ಬ್ಲೈಂಡ್ಲಿ ಬಿಲೀವಿಂಗ್ ವಾಟ್ ಸಂಬಡಿ ಇಸ್ ಎಕ್ಸ್ಪ್ಲೇನಿಂಗ್. ಆಮೇಲೆ ಈ ಸಮನ್ ಸೆಲ್ಲಿಂಗ್ ಸಮಥಿಂಗ್ ಅನ್ನೋದನ್ನ ನೀವು ಆಲೋಚನೆ ಮಾಡ್ಬೇಕು. ಯಾವುದೇ ಒಂದು ವಿಷಯ ಹೇಳಿದಾಗ is there any intention, commercial intention behind it anta, because many people they will have something to sell, maybe a course or maybe a product like affiliated product irbodu. adu ಆ ತರದ್ದಾದ್ರೆ ಏನಾದ್ರು ಇದೆಯಾ ಅನ್ನೋದನ್ನ ಆಲೋಚನೆ ಮಾಡ್ಬೇಕು. ಆಮೇಲೆ ಕ್ಯಾನ್ ಐ ರಿಯಲಿಸ್ಟಿಕಲಿ ಫಾಲೋ ದಿಸ್ ಫಾರ್ ಇಯರ್ಸ್ ಅಂತಾನು ಆಲೋಚನೆ ಮಾಡ್ಬೇಕು. ಏನಾದ್ರು ಈಗ ಈ ತರ ನೀವು ಫುಡ್ ಫಾಲೋ ಮಾಡ್ರಿ ಅಂತ ಹೇಳಿದಾಗ ಈಸ್ ಇಟ್ ಪಾಸಿಬಲ್ ಫಾರ್ ಮೀ ಟು ಫಾಲೋ ಇಟ್ ಫಾರ್ ಇಯರ್ಸ್, ಫಾರ್ ಮೆನಿ ಇಯರ್ಸ್ ಆರ್ ಡಿಕೇಡ್ಸ್ ಅಂತ ಕ್ವಶನ್ ಮಾಡ್ಕೋಬೇಕು. ಆಮೇಲೆ ಡಸ್ ದಿಸ್ ಅಡ್ವೈಸ್ ಅಗ್ರಿ ವಿತ್ ಡಿಕೇಡ್ಸ್ ಆಫ್ ನ್ಯೂಟ್ರಿಷನ್ ರಿಸರ್ಚ್? ಅಂದ್ರೆ ಸೈನ್ಸ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಇಟ್ ಈಸ್ ಬೇಸ್ಡ್ ಆನ್ ಸಿಸ್ಟಮ್ಯಾಟಿಕ್ ರಿವ್ಯೂ ಪ್ರೊಸೆಸ್. ಆಮೇಲೆ ಈ ಕ್ಲಿನಿಕಲ್ ಟ್ರಯಲ್ಸ್ ಎಲ್ಲ ಮಾಡಿರ್ತಾರೆ. ಅಂಡ್ ಇಟ್ ವಿಲ್ ಬಿ ರಿವ್ಯೂಡ್ ಬೈ ಅ ಕ್ರೆಡಿಬಲ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆಗಿರ್ಬೋದು, ಅಥವಾ ನ್ಯಾಷನಲ್ ನ್ಯೂಟ್ರಿಷನ್ ಇನ್ಸ್ಟಿಟ್ಯೂಟ್ಸ್ ಇರ್ಬೋದು, ಲೈಕ್ AHA ಇರ್ಬೋದು, ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್. ಈ ತರ ಎಲ್ಲ ಕ್ರೆಡಿಬಲ್ ಸೊಸೈಟಿಯಿಂದ ವೆದರ್ ಇಟ್ ಈಸ್ ರಿವ್ಯೂಡ್ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ, ಇನ್ಸ್ಟೆಡ್ ಆಫ್ ಬ್ಲೈಂಡ್ಲಿ ಟ್ರಸ್ಟಿಂಗ್ ಸಮ್ವನ್ಸ್ ಎಕ್ಸ್ಪೀರಿಯನ್ಸ್. ಆರ್ ಇಫ್ ಪರ್ಸನ್ ಇಸ್ ಸೆಲೆಬ್ರಿಟಿ, ಸೆಲೆಬ್ರಿಟಿ ಹೇಳಿದ ತಕ್ಷಣನೇ ಎಲ್ಲ ಸರಿ ಇರುತ್ತಂತ ಏನಲ್ಲ. ಸೆಲೆಬ್ರಿಟಿ ಪ್ರಾಬಬ್ಲಿ ಸೇಯಿಂಗ್ ಸಮಥಿಂಗ್ ಲೈಕ್ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರ್ತಾವಲ್ಲ, ಸೆಲೆಬ್ರಿಟಿನೇ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಯಾಕಂದ್ರೆ ಅಷ್ಟು ದುಡ್ಡು ಕೊಟ್ಟಿರ್ತಾರೆ ಅವ್ರಿಗೆ. ದೇ ಡಸಂಟ್ ಕೇರ್ whether ಅದು ಪಬ್ಲಿಕ್ ಗೆ ವಾಟ್ ಎವರ್ ದ ಇನ್ಫಾರ್ಮೇಶನ್ ದಟ್ ಪರ್ಸನ್ ಇಸ್ ಶೇರಿಂಗ್ ಇನ್ ಟರ್ಮ್ಸ್ ಆಫ್ ಅಡ್ವರ್ಟೈಸ್ಮೆಂಟ್ ಆಲ್ಸೋ, ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್, ಡಸ್ ಇಟ್ ಹ್ಯಾವ್ ಎನಿ ಎವಿಡೆನ್ಸ್, ಈಸ್ ಇಟ್ ಎಥಿಕಲಿ ಕರೆಕ್ಟ್ ಅಂತ ನಾವು ಆಲೋಚನೆ ಮಾಡಲ್ಲ, ಬಿಕಾಸ್ ದೇರ್ ಇಸ್ ಅ ಕಮರ್ಷಿಯಲ್ ಇಂಟ್ರೆಸ್ಟ್ ಬಿಹೈಂಡ್ ಇಟ್. ಸೊ ಬಟ್ ಆಸ್ ಅ ಪರ್ಸನ್, ಇಫ್ ಐ ಆಮ್ ಡೂಯಿಂಗ್ ಸಮಥಿಂಗ್ ಬಿಕಾಸ್ ಸೆಲೆಬ್ರಿಟಿ ಇಸ್ ಸೇಯಿಂಗ್ ಅಂದಾಗ ಯು ಆರ್ ಆಕ್ಚುಲಿ ಇಂಪ್ಲಿಮೆಂಟಿಂಗ್ ದಟ್ ಇನ್ ಯು. ಸೊ ಅದಕ್ಕೆ ನಾವು ವಿಲ್ ಹ್ಯಾವ್ ಟು ಕ್ವಶನ್ ಅವರ್ ಸೆಲ್ಫ್ ವೆದರ್ ಇಟ್ ಇಸ್ ರಿಸರ್ಚ್ ಬ್ಯಾಕ್ಡ್ ಅಂತ ಕೇಳ್ಬೇಕು. ದೀಸ್ ಆರ್ ಫೈವ್ ಕ್ವಶನ್ಸ್ that everybody has to question for anything that has been given or provided before accepting it or implementing it. So we verify gold before buying it. Why don't we verify nutrition advice? ಯಾವುದೇ ಒಂದು ವಸ್ತು ಪರ್ಚೇಸ್ ಮಾಡ್ಬೇಕಾದ್ರೆ, ಈಗ ನಾವೊಂದು ಹೋಗಿ ಶರ್ಟ್ ತಗೊಳೋದಾಗ್ಲಿ, ಒಂದು ಸೀರೆ ಲೇಡೀಸ್ ಸುಮಾರು ಜನ ಇದಾರೆ ಇಲ್ಲಿ, ಒಂದು ಸೀರೆ ಪರ್ಚೇಸ್ ಮಾಡಕ್ ಹೋದಾಗ 10-20 ಸೀರೆ ಹುಡುಕಿ ಎಲ್ಲ ನೋಡಿ, ಆಮೇಲೆ ಅದ್ರದ್ದೆಲ್ಲ ಮುಟ್ಟಿ ನೋಡಿ ಒಂದ್ ಸ್ವಲ್ಪ ಟ್ರಯಲ್ ಮಾಡಿ ಹಾಕೊಂಡು ಆಮೇಲೆ ಪರ್ಚೇಸ್ ಮಾಡ್ತೀವಿ. ಆದ್ರೆ ನ್ಯೂಟ್ರಿಷನ್ ಅಡ್ವೈಸ್ ಬಂದಾಗ ಒಂದ್ಸರಿ ಅವ್ರು ಹೇಳಿದ ತಕ್ಷಣನೇ ನಾನು ಇದನ್ನ ಮಾಡ್ಬೇಕು ಅಂತೇಳಿ ಇಮಿಡಿಯೇಟ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಲ್ಲ, ಎಷ್ಟು ಅದು ಸರಿ ಅನ್ನೋದನ್ನ ನಾವು ಆಲೋಚನೆ ಮಾಡ್ಬೇಕಾಗುತ್ತೆ. ಸೊ ಫಾರ್ ಎನಿಥಿಂಗ್ ದಟ್ ಯು ಡೂ ಪ್ರಾಬಬ್ಲಿ ವಿಲ್ ಹ್ಯಾವ್ ಟು ಕ್ವಶನ್. ಈ 5 ಕ್ವಶನ್ ನಾವು ಕೇಳ್ಬೇಕಾಗುತ್ತೆ. ದೆನ್ ಇಫ್ ಯು ಆರ್ ಸ್ಯಾಟಿಸ್ಫೈಡ್, ದೆನ್ ಪ್ರಾಬಬ್ಲಿ ದಟ್ ಇಸ್ ಅ ಗುಡ್ ವೇ ಟು ಅಪ್ರೋಚ್ ಇಟ್ ಅಂತ. ಸೊ ಯೂಟ್ಯೂಬ್ ನಲ್ಲಿ ಡಾಕ್ಟರ್ ಶಾಕ್ ಅಂತೇಳಿ ಬರ್ದು ತಮ್ಮನೇಲಿ ಹಾಕಿದ್ರೆ ಅದನ್ನ ನಾವು ಶಾಕ್ ಆಗ್ಬೇಕಂತ ನೋಡಿ, ಇದು ಎಷ್ಟು ಟ್ರುತ್ ಇರ್ಬೋದು ಇದರಲ್ಲಿ, ಟು ಕ್ಯಾಚ್ ದಿ ಅಟೆನ್ಷನ್ ಆಫ್ ಆಡಿಯನ್ಸ್. ಆತರ ತಮ್ಮನೇಲಿ ಹಾಕಿ ಅಟ್ರಾಕ್ಟ್ ಮಾಡಿ, ಬಟ್ ಒಳಗಡೆ ಕೊಡುವಂತ ಇನ್ಫಾರ್ಮೇಶನ್ ಏನಿರುತ್ತೆ ಅದರ್ ಇಟ್ ಈಸ್ ಸೈನ್ಸ್ ಬ್ಯಾಕ್ಡ್ ಆರ್ ಸಿಂಪ್ಲಿ ದ ಹೈಪ್ ಅಂತೇಳಿ ನಾವು ನೋಡಿ ದೆನ್ ವಿಲ್ ಹ್ಯಾವ್ ಟು ಕನ್ಸಿಡರ್ ಇಟ್. ಸೊ ಆ ತರದ್ದೆಲ್ಲ ನೋಡ್ಬೇಕು. ಸೊ ಡೋಂಟ್ ಆಸ್ಕ್ ಇಟ್ ಇಫ್ ಇಟ್ಸ್ ವೈರಲ್, ಆಸ್ಕ್ ಇಫ್ ಇಟ್ಸ್ ವ್ಯಾಲಿಡ್ ಅಂತ. ವೈರಲ್ ಅಂತ ನೋಡೋದಕ್ಕಿಂತ ವೆದರ್ ಇಟ್ ಇಸ್ ವ್ಯಾಲಿಡ್ ಅಂತ ನಾವು ಅದನ್ನ ಕೇಳ್ಬೇಕಾಗುತ್ತೆ ನಮ್ಮಷ್ಟಕ್ಕೆ ನಾವೇ. ದಟ್ ಈಸ್ ಸಮಥಿಂಗ್ ವಿಲ್ ಹ್ಯಾವ್ ಟು ಸಿ. ಸೊ ವಾಟ್ ಡಸ್ ಸೈನ್ಸ್ ಆಕ್ಚುಲಿ ಅಗ್ರಿ ಆನ್? ಬಿಕಾಸ್ ಸೈನ್ಸ್ ಈಗ ಎವಿಡೆನ್ಸ್ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ನಾನು ಎಲ್ಲ ಹೇಳ್ತಾ ಇದ್ದೀನಲ್ಲ, ಆಕ್ಚುಲಿ ಸರ್ಪ್ರೈಸಿಂಗ್ಲಿ ದೇ ಮೋರ್ ದೆನ್ ವಿ ಥಿಂಕ್ ದೇ ಅಗ್ರಿ ಆನ್ ಲಾಟ್ ಆಫ್ ಕಾಮನ್ ಗ್ರೌಂಡ್ಸ್. ವಾಟ್ ಸೈನ್ಸ್ ಅಗ್ರೀಸ್ ಆನ್ ಅಂದ್ರೆ ಈಟ್ ಪ್ಲೆಂಟಿ ಆಫ್ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್. ಇದು ನಿಮ್ಮೆಲ್ಲರಿಗೂ ಗೊತ್ತು. ಪ್ಲೆಂಟಿ ಆಫ್ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ತಿನ್ನೋದು ಎಲ್ಲಾ ತರದಂತ ಕ್ರೆಡಿಬಲ್ ಎವಿಡೆನ್ಸ್ ಹೇಳುತ್ತೆ. ಅಂಡ್ ವೆನ್ ಇಟ್ ಕಮ್ಸ್ ಟು ಫ್ರೂಟ್ಸ್, ದೆನ್ ಯು ವಿಲ್ ಹ್ಯಾವ್ ಟು ಸಿ ವಾಟ್ ಈಸ್ ಯುವರ್ ಎಂಡ್ ಗೋಲ್.
ವೆದರ್ ಯುವರ್ ಎಂಡ್ ಗೋಲ್ ಈಸ್ ವೇಟ್ ಲಾಸ್ ಇದೆಯೋ, ಪ್ರೀ ಡಯಾಬಿಟಿಸ್ ರಿವರ್ಸಲ್ ಇದೆಯೋ, ಅಥವಾ ಫ್ಯಾಟಿ ಲಿವರ್ ರಿವರ್ಸಲ್ ಇದೆಯೋ, ಆ ಟೈಮಲ್ಲಿ ನಾವು ಫ್ರೂಟ್ಸ್ ತಗೊಳೋದು ಬೇಡ ಅಂತ ಮತ್ತೆ ಎಕ್ಸ್ಪರ್ಟ್ ಅಡ್ವೈಸ್ ಇಂದ ತಿಳ್ಕೊಂಡು ಮಾಡ್ಬೇಕಾಗುತ್ತೆ. ಏನಕ್ಕಂದ್ರೆ ಓಕೆ, ಪ್ಲೆಂಟಿ ಆಫ್ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ಡಾಕ್ಟರ್ ತಿನ್ನಕ್ ಹೇಳ್ಯಾರ ಅಂತೇಳಿ ಪ್ಲೆಂಟಿ ಆಫ್ ಫ್ರೂಟ್ಸ್ ತಿಂದ್ರೂ ನಿಮ್ಮ ಪ್ರೀ ಎಕ್ಸಿಸ್ಟಿಂಗ್ ಕಂಡೀಷನ್ ಏನಿದೆ, ನಿಮಗೆ ವೇಟ್ ಲಾಸ್ ಇಂಟೆನ್ಷನ್ ಏನಿದೆಯೋ ಇಲ್ಲ, ಆ ಟೈಮಲ್ಲಿ ಯಾವ ತರ ಫ್ರೂಟ್ಸ್ ತಿನ್ಬೇಕು, ಎಷ್ಟು ತಿನ್ಬೇಕು ಅನ್ನೋದನ್ನ ಎಕ್ಸ್ಪರ್ಟ್ ಅಡ್ವೈಸ್ ತಿಳ್ಕೊಂಡು ಮಾಡ್ಬೇಕಾಗುತ್ತೆ. ಸೊ ಅಂಡ್ ದೆನ್ ಇನ್ಕ್ಲೂಡ್ ಅಡಿಕ್ವೇಟ್ ಪ್ರೋಟೀನ್ ಅನ್ನೋದನ್ನ ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ. ಬಿಕಾಸ್ ಮೆಜಾರಿಟಿ ಆಫ್ ಅಸ್ ಇನ್ ಅವರ್ ಸ್ಪೆಷಲಿ ವೆಜಿಟೇರಿಯನ್ ಡಯಟ್ ಅಲ್ಲಿ ಈ ಪ್ರೋಟೀನ್ ಕೊರತೆ ಏನಿದೆ ಅಲ್ಲ, ಅದು ತುಂಬಾ ಇರ್ತದೆ. ಸೊ ಅಡಿಕ್ವೇಟ್ ಪ್ರೋಟೀನ್ has to be part of our diet, which everybody agrees on. All credible sources will agree on. Prefer minimally processed foods ಅಂತಂದ್ರೆ. ಅಂದ್ರೆ ಹೈಲಿ ಪ್ರಾಸೆಸ್ಡ್ ಫುಡ್ ಅಲ್ಲಿ ಏನಿರುತ್ತೆ, ಇಟ್ ವಿಲ್ ಬಿ ಮೋರ್ ಆಫ್ ರಿಫೈನ್ಡ್ ಫ್ಲವರ್, ಆಮೇಲೆ ರಿಫೈನ್ಡ್ ಆಯಿಲ್ಸ್ ಯೂಸ್ ಮಾಡಿರ್ತಾರೆ. ಸೊ ಅಂಡ್ ದೆನ್ ಲಾಟ್ ಆಫ್ ಪ್ರಿಸರ್ವೇಟಿವ್ಸ್ ಇರುತ್ತೆ. ಸೊ ಆ ತರದ್ದೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಬೇಕು ನಾವು. ಸೊ ಹೋಮ್ ಕುಕ್ಡ್ ಫುಡ್ ಈಸ್ ಆಲ್ವೇಸ್ ಬೆಟರ್ ಫುಡ್ ಅಂತ ಏನ್ ಹೇಳ್ತೀವಲ್ಲ, ಆ ತರ. ಸೊ ಪ್ರಿಫರ್ ಮಿನಿಮಲಿ ಪ್ರಾಸೆಸ್ಡ್ ಫುಡ್ಸ್. ಆಮೇಲೆ ಈಟ್ ಮೋರ್ ಲೆಗ್ಯೂಮ್ಸ್, ನಟ್ಸ್ ಅಂಡ್ ಹೋಲ್ ಗ್ರೀನ್ಸ್. ಈ ತರ ನೋಡ್ರಿ, ಈಗೆಲ್ಲ ಇವೆಲ್ಲ ದಿಸ್ ಸೈನ್ಸ್ ಅಗ್ರೀಸ್ ಆನ್ ಇಟ್. ಮೋರ್ ಲೆಗ್ಯೂಮ್ಸ್, ಲೆಂಟಿಲ್ಸ್, ಬಿಕಾಸ್ ದಟ್ ಈಸ್ ಇಟ್ಸ್ ಅ ಗುಡ್ ಸೋರ್ಸ್ ಆಫ್ ಪ್ರೋಟೀನ್, ಗುಡ್ ಸೋರ್ಸ್ ಆಫ್ ಫೈಬರ್, ಗುಡ್ ಸೋರ್ಸ್ ಆಫ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಲೈಕ್ ವಿಟಮಿನ್ಸ್ ಅಂಡ್ ಮಿನರಲ್ಸ್. ನಟ್ಸ್ ಅಂಡ್ ಹೋಲ್ ಗ್ರೇನ್ಸ್ ಸೇಮ್ ಥಿಂಗ್. ಸೊ ಅದನ್ನ ಯಾರು ಬೇಡ ಅಂತ ಹೇಳಲ್ಲ. ಇಟ್ ಈಸ್ ಎವ್ರಿಬಡಿ ಅಗ್ರೀಸ್ ಆನ್ ದಟ್. ಸೊ ಲಿಮಿಟ್ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಸ್ ಅಂಡ್ ಶುಗರಿ ಡ್ರಿಂಕ್ಸ್, ಸ್ಪೆಷಲಿ ಶುಗರಿ ಡ್ರಿಂಕ್ಸ್ ಏನಿದೆ, ಕೋಕು, ಪೆಪ್ಸಿ, ಫಾಂಟಾ, ಥಮ್ಸ್ ಅಪ್, ವಾಟ್ ಎವರ್ ಇಟ್ ಈಸ್. ಸೊ ಎಲ್ಲರೂ ಅದನ್ನ ತಗೋಬೇಡ್ರಿ ಅಂತಾನೆ ಹೇಳೋದು. ಸೊ ಇದು ಎವ್ರಿಬಡಿ ಅಗ್ರೀಸ್ ಆನ್ ದಟ್. ಸೊ ಸ್ಟೇ ಫಿಸಿಕಲಿ ಆಕ್ಟಿವ್. ಏನಕ್ಕಂದ್ರೆ ನಾವು ತಿಂದಿರುವಂತ ಆಹಾರವನ್ನು ಕರಗಿಸಿಕೊಳ್ಳುವ ಒಂದು ಶಕ್ತಿ ನಮ್ಗೆ ಇರಬೇಕು. ಆ ಶಕ್ತಿ ನಾವು ಫಿಸಿಕಲಿ ಆಕ್ಟಿವ್ ಇದ್ದಾಗ ಬರುತ್ತೆ. ಬಿಕಾಸ್ ಇಟ್ ಇಸ್ ಗೋಯಿಂಗ್ ಟು ಇಂಪ್ರೂವ್ ಯುವರ್ ಮೆಟಬಾಲಿಕ್ ಪ್ರಾಸೆಸ್. ಆಮೇಲೆ ಮೋರ್ ಇಂಪಾರ್ಟೆಂಟ್ಲಿ ಸ್ಲೀಪ್ ವೆಲ್. ಅಂದ್ರೆ ದಿನದಲ್ಲಿ 8 ತಾಸು, 7ರಿಂದ 8 ತಾಸು ಒಳ್ಳೆಯ ನಿದ್ದೆ, ಸುಖ ನಿದ್ರೆ ಮಾಡೋದೇನಿದೆಯಲ್ಲ, ದಟ್ ಈಸ್ ಒನ್ ಆಫ್ ದ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನನ್ನ ಪ್ರಕಾರ. ಸೊ ಅದನ್ನ ಎವ್ರಿಬಡಿ ಅಗ್ರೀಸ್ ಆನ್. ಅಂಡ್ ಮೇಂಟೈನ್ ಹೆಲ್ದಿ ಬಾಡಿ ವೇಟ್. ಸೊ ಈ ತರ ಸೈನ್ಸ್ ಅಗ್ರೀಸ್ ಆನ್ ಆಲ್ ಆಫ್ ದಿಸ್ ಥಿಂಗ್. ಅಂಡ್ ಎನಿ ಇನ್ಫಾರ್ಮೇಶನ್ ದಟ್ ಯು ಗೆಟ್ ಅರೌಂಡ್ ದೀಸ್ ಅಗ್ರೀಡ್ ಥಿಂಗ್ಸ್, ದಟ್ ಇಸ್ ಆಲ್ ಟ್ರೂ. ಆ ತರ ನಾವು ವಿಲ್ ಹ್ಯಾವ್ ಟು ಲುಕ್ ಅಟ್ ದಿ ಟೈಪ್ ಆಫ್ ಇನ್ಫಾರ್ಮೇಶನ್ ದಟ್ ಯು ಆರ್ ಗೆಟಿಂಗ್, ವೆದರ್ ಇಟ್ ಈಸ್ ಪ್ರೂವ್ಡ್ ಬೈ ಕ್ರೆಡಿಬಲ್ ಸೋರ್ಸ್ ಆರ್ ನಾಟ್ ಅಂತ. ಸೊ ಸೈನ್ಸ್ ಅಗ್ರೀಸ್ ಮಚ್ ಮೋರ್ ದೆನ್ ಸೋಷಿಯಲ್ ಮೀಡಿಯಾ ಸಜೆಸ್ಟ್ ಅಂತ ಇಲ್ಲಿ ಬರೆದಿದ್ದೀನಿ ನಾನು. ಸೊ ಮತ್ತೆ ಲಾಸ್ಟ್ ಗೆ ವಾಟ್ ಈಸ್ ದ ಬೆಸ್ಟ್ ಡಯಟ್ ಫಾರ್ ಯು ಅಂತ ಕೇಳ್ಕೊಂಡ್ರೆ, ಆನ್ಸರ್ ಮೇ ಸರ್ಪ್ರೈಸ್ ಯು. ವಿಚ್ ಡಯಟ್ ಕ್ಯಾನ್ ಯು ರಿಯಲಿಸ್ಟಿಕಲಿ ಫಾಲೋ ಫಾರ್ ನೆಕ್ಸ್ಟ್ 10 years? ಇನ್ನು 10 ವರ್ಷ ನಾನು ಯಾವ ಡಯಟ್ ಫಾಲೋ ಮಾಡಬಹುದು ಅಂತ ನೀವು ಕ್ವಶನ್ ಮಾಡ್ಕೊಂಡ್ರೆ, ಹೆಲ್ದಿಯೆಸ್ಟ್ ಡಯಟ್ ಅಂದ್ರೆ ಏನಪ್ಪಾ ಅಂತ. ಹೆಲ್ದಿಯೆಸ್ಟ್ ಡಯಟ್ ಅಂದ್ರೆ ಶುಡ್ ಬಿ ನ್ಯೂಟ್ರಿಷನಲಿ ಬ್ಯಾಲೆನ್ಸ್ಡ್, ಎಂಜಾಯಬಲ್, ಆಮೇಲೆ ಕಲ್ಚರಲಿ ಅಕ್ಸೆಪ್ಟಬಲ್, ಅಫೋರ್ಡಬಲ್ ಅಂಡ್ ಸಸ್ಟೈನಬಲ್. ಅಂದ್ರೆ ಇದು ನ್ಯೂಟ್ರಿಷನ್ ಕೊಡಬೇಕು. ನಮ್ಮ ಹೆಲ್ದಿ ಡಯಟ್ ಅಂದ್ರೆ ದ ಡಯಟ್ ದಟ್ ಯು ಫಾಲೋ ಫಾರ್ ಎ ಲಾಂಗ್ ಟೈಮ್ ಅಂದಾಗ ಅದು ನ್ಯೂಟ್ರಿಷನಲಿ ಬ್ಯಾಲೆನ್ಸ್ಡ್ ಆಗಿರ್ಬೇಕಂದ್ರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಲಿಪಿಡ್ಸ್, ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಅದನ್ನು ಒಂದು ಕಂಬೈನ್ಡ್ ಆಗಿದ್ದಾಗ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಅಂತೀವಿ ನಾವು ಅದನ್ನ. ಆ ತರ ಇರ್ಬೇಕು ನಿಮ್ದು ಡಯಟ್. ಆಮೇಲೆ ಯು ಶುಡ್ ಬಿ ಏಬಲ್ ಟು ಎಂಜಾಯ್ ಇಟ್. ಯಾವುದೇ ಊಟ ಮಾಡಿದ್ರೆ ಅದು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ಬೇಕು. ಕಷ್ಟಪಟ್ಟು ಊಟ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಅದು ಇದು ಬಹಳ ದಿನ ಮಾಡಕ್ ಆಗಲ್ಲ ಅಂತ. ಆಮೇಲೆ ಕಲ್ಚರಲಿ ಅಕ್ಸೆಪ್ಟಬಲ್. ಅಂದ್ರೆ ಒಬ್ಬ ವೆಜಿಟೇರಿಯನ್ಗೆ ಆ ವೆಜಿಟೇರಿಯನ್ ಫುಡ್ ಬ್ಯಾಲೆನ್ಸ್ಡ್ ಆಗಿ ಎಂಜಾಯಬಲ್ ಆಗಿ ಇದ್ದಾಗ ಮಾತ್ರ ಅವರು ಫಾಲೋ ಮಾಡಕ್ಕಾಗತ್ತೆ. ನಾನು ವೆಜಿಟೇರಿಯನ್ಗೆ ನಾನ್ ವೆಜಿಟೇರಿಯನ್ ಫುಡ್ ರೆಕಮೆಂಡ್ ಮಾಡಿದ್ರೆ ಅಬ್ವಿಯಸ್ಲಿ ದಟ್ ಪರ್ಸನ್ ಇಸ್ ನಾಟ್ ಗೋಯಿಂಗ್ ಟು ಫಾಲೋ ಇಟ್. ಅಂಡ್ ದೆನ್ ಇಟ್ ಹ್ಯಾಸ್ ಟು ಬಿ ಅಫೋರ್ಡಬಲ್. ಈ ಯಾವುದೇ ಆಹಾರ ಆಗ್ಲಿ ಅವರ ಹಣಕಾಸಿಗೆ ತಕ್ಕಂಗೆ ಅಫೋರ್ಡಬಲ್ ಆಗಿ, ಬ್ಯಾಲೆನ್ಸ್ಡ್ ಆಗಿ, ಎಂಜಾಯಬಲ್ ಆಗಿದ್ದಾಗ ಮಾತ್ರ ಅದು ಲಾಂಗ್ ಟರ್ಮ್ ಅಲ್ಲಿ ವರ್ಕೌಟ್ ಆಗುತ್ತೆ. ಸೊ ದ ಲಾಸ್ಟ್ ಸೆಂಟೆನ್ಸ್ ಈಸ್ ಸಸ್ಟೈನಬಲ್. ಸೊ ಇಫ್ ಇಟ್ ಇಸ್ ದೇರ್, ಆಲ್ ಆಫ್ ದೀಸ್ ಥಿಂಗ್ಸ್ ಆರ್ ದೇರ್, ದೆನ್ ದಟ್ಸ್ ಎ ಹೆಲ್ದಿ ಡಯಟ್ ಫಾರ್ ಯು ಅಂತಾನೆ ಹೇಳ್ಬೋದು. ಸೊ ವರ್ಷದ ರೆಸೊಲ್ಯೂಷನ್ 2 ವಾರ ಇರುತ್ತೆ, ಆದ್ರೆ ಒಳ್ಳೆ ಅಭ್ಯಾಸ ಜೀವನ ಪೂರ್ತಿ ಇರುತ್ತದೆ ಅಂತ ಬರ್ದಿದ್ದೀನಿ ನಾನಿಲ್ಲಿ. ಸೊ ಯಾವ ಡಯಟ್ ನೀವು ಬರೀ 2 ವಾರ ಮಾಡಕ್ಕಾಗತ್ತೆ, ಆ ಡಯಟ್ ಇಂದ ನಿಮಗೆ ಏನು ಪ್ರಯೋಜನ ಇಲ್ಲ. ನೀವು ಡಯಟ್ ಏನಾದ್ರೂ ಫಾಲೋ ಮಾಡಿದ್ರೆ ಯು ಶುಡ್ ಬಿ ಏಬಲ್ ಟು ಫಾಲೋ ಇಟ್ ಫಾರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. ಅಂಡ್ ದಟ್ ಯು ಕ್ಯಾನ್ ಓನ್ಲಿ ಡೂ ವೆನ್ ಯು ಎಂಜಾಯ್ ದ ಡಯಟ್ ಅಂಡ್ ವೆನ್ ಇಟ್ ಈಸ್ ವಿತ್ ಇನ್ ಯುವರ್ ಕಲ್ಚರಲ್ ಅಕ್ಸೆಪ್ಟಬಿಲಿಟಿ, ವೆನ್ ಇಟ್ ಈಸ್ ಅಫೋರ್ಡಬಲ್ ಅಂಡ್ ಸೊ ದಟ್ ಇಟ್ ಈಸ್ ಸಸ್ಟೈನಬಲ್ ಫಾರ್ ಎ ಲಾಂಗ್ ಟೈಮ್ ಅಂತ. ಸೊ ಆ ತರದ್ದು ಡಯಟ್ ನಾವು ಫಾಲೋ ಮಾಡ್ಬೇಕಾಗುತ್ತೆ. ಈಗ ಎಕ್ಸಾಂಪಲ್ ಒಂದು ಕಾಸ್ಟ್ಲಿ ಡಯಟ್ ಯಾರೋ ಮಾಡಿದಾರೆ, ಒಂದು ಸೆಲೆಬ್ರಿಟಿ ಡಿಟಾಕ್ಸ್ ಡಯಟ್ ಅಪ್ಪ
5,000 ರೂಪಾಯಿ ಕೊಟ್ಟು ಡಿಟಾಕ್ಸ್ ಡಯಟ್ ಮಾಡಿದೀನಿ 3 ದಿನ ಮಾಡ್ಬೋದು, ಆದ್ರೆ ಅಮ್ಮ ಮಾಡಿದ ಸಾಂಬಾರ್ ಪಲ್ಯ ಜೀವನ ಪೂರ್ತಿ ತಿನ್ಬೋದಂತ ಇಲ್ಲಿ ಬರ್ದಿದೆ. ಅಂದ್ರೆ ಇದರ ಅರ್ಥ ಏನಂದ್ರೆ ನಾವು ಫ್ಯಾನ್ಸಿ ಡಯಟ್ ನ ಬಹಳ ದಿನ ಫಾಲೋ ಮಾಡಕ್ಕಾಗಲ್ಲ. ಸೊ ದ ಡಯಟ್ ದಟ್ ಯು ಕ್ಯಾನ್ ಆಕ್ಚುಲಿ ಡೂ ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್ ಅಂಡ್ ಆಲ್ಸೋ ಮೇಂಟೈನ್ ಯುವರ್ ನ್ಯೂಟ್ರಿಷನ್ ನೀಡ್ ಏನಿದೆ ಅಂತದಿದ್ದಾಗ ಮಾತ್ರ ಫಾಲೋ ಮಾಡಕ್ಕಾಗುತ್ತೆ. ಸೊ ಡೋಂಟ್ ಚೂಸ್ ದ ಟ್ರೆಂಡ್, ಚೂಸ್ ಲೈಫ್ ಸ್ಟೈಲ್ ಅಂತೇಳಿ ಇಲ್ಲಿ ಬರ್ದಿದ್ದೀನಿ ನಾನು. So nutrition is not about one meal. It is about thousands of decisions. So enikandre what matters is one unhealthy meal or your eating pattern over the last 6 months anta ನೀವು question ಮಾಡಿದಾಗ one unhealthy meal it doesn't really spoil your health. ಯಾವಾಗೋ ಒಂದಿನ ಒಂದು ಚೀಟ್ ಮೀಲ್ ಆಯ್ತು ಅಥವಾ ಏನೋ ಮದುವೆ ಇತ್ತು, ಒಳ್ಳೆ ಹೋಳಿಗೆ ಊಟ ಮಾಡಿದೆ, ಆಹಾರ ಊಟ ಮಾಡಿದೆ ಅಂತೆಲ್ಲ ನಾವು ಒಂದ್ ಸರಿ ತಿಂದ್ರೆ it doesn't spoil your health. What you do on day-to-day basis is the one that matters. So health is shaped by repeated habits, not isolated meal. ಅಂದ್ರೆ ಡೈಲಿ ದಿನಂಪ್ರತಿ ನಾವು ಏನ್ ಮಾಡ್ತೀವಿ ಅನ್ನೋದು ಏನಿದೆಯಲ್ಲ, ಯಾವ ತರ ಆಹಾರ, ಯಾವ ಡಯಟ್ ಫಾಲೋ ಮಾಡ್ತೀವಿ, ಏನ್ ಮಾಡ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ ವಿನಃ ಒಂದ್ ಸರಿ ಒಂದು ಕೆಟ್ಟ ಆಹಾರ, ಒಂದ್ ಏನೋ ಕೆಟ್ಟ ಪದ್ಧತಿ ಮಾಡಿದೀವಿ ಅಂತ ಹೇಳೋದ್ರಿಂದ ಅದರಿಂದ ಸ್ಪಾಯಿಲ್ ಆಗಲ್ಲ. ಇಟ್ ಈಸ್ ದ ರಿಪೀಟೆಡ್ ಥಿಂಗ್ ದಟ್ ವಿ ಡೂ ಆನ್ ಡೇ ಟು ಡೇ ಬೇಸಿಸ್, ದಟ್ ಈಸ್ ವಾಟ್ ಮ್ಯಾಟರ್ಸ್. ಸೊ ಯು ಗಾಟ್ ಟು ಬಿ ಕೇರ್ಫುಲ್ ಅಬೌಟ್ ದಟ್. ಇದೊಂಥರ ಹೆಲ್ತ್ ಬ್ಯಾಂಕ್ ಅಕೌಂಟ್ ಅಂತ ಹೇಳ್ತೀನಿ ನಾನು. ಹೆಲ್ತ್ ಬ್ಯಾಂಕ್ ಅಕೌಂಟ್ ಅಂದ್ರೆ ಎವ್ರಿ ಹೆಲ್ದಿ ಮೀಲ್ 100 ರೂಪೀಸ್ ನಾವು ಡೆಪಾಸಿಟ್ ಮಾಡಿದೀವಿ ಅಂತ ಅನ್ಕೊಡ್ರಿ ಬ್ಯಾಂಕ್ ಅಕೌಂಟ್ ಅಲ್ಲಿ. ಎವ್ರಿ ಅನ್ಹೆಲ್ದಿ ಹ್ಯಾಬಿಟ್ 100 ರೂಪೀಸ್ ವಿಡ್ರಾ ಮಾಡ್ಕೊಂಡಿರಿ ಅನ್ಕೊಡ್ರಿ. ಅಂದ್ರೆ ನೀವು ಎಷ್ಟು ಡೆಪಾಸಿಟ್ ಮಾಡ್ತಾ ಇರ್ತಾರಲ್ಲ, ಆ ಡೆಪಾಸಿಟ್ ಮಾಡೋದು ಒಳ್ಳೆ ಡೆಪಾಸಿಟ್ ಹೆಚ್ಚಿದ್ದಾಗ ಬ್ಯಾಂಕ್ ಬ್ಯಾಲೆನ್ಸ್, ಹೆಲ್ದಿ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿರ್ತದೆ. ಸೊ ಯುವರ್ ಫ್ಯೂಚರ್ ಹೆಲ್ತ್ ಡಿಪೆಂಡ್ಸ್ ಆನ್ ಯುವರ್ ಬ್ಯಾಲೆನ್ಸ್, ನಾಟ್ ಒನ್ ಟ್ರಾನ್ಸಾಕ್ಷನ್. ಒನ್ ಟ್ರಾನ್ಸಾಕ್ಷನ್ ಆಚೆ ಈಚೆ ಆಗಿರ್ಬೋದು, ಆದ್ರೆ ಎವ್ರಿ ಹೆಲ್ದಿ ಥಿಂಗ್ ದಟ್ ಯು ಡೂ ಅಲ್ಲ, ಅದು ಡೆಪಾಸಿಟ್ ಇನ್ಕ್ರೀಸ್ ಅಂತ ಹೋಗುತ್ತೆ ರಾದರ್ ದೆನ್ ದಿ ವಿಡ್ರಾಲ್. ಸೊ ಡೆಪಾಸಿಟ್ ಮೋರ್ ಇದ್ದು ವಿಡ್ರಾಲ್ ಕಮ್ಮಿ ಇದ್ದಾಗ ಓವರ್ ಆಲ್ ಬ್ಯಾಂಕ್ ಬ್ಯಾಲೆನ್ಸ್ ಏನು ಹೆಲ್ದಿ ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ ಅಕೌಂಟ್ ಇದೆ ಅದು ಚೆನ್ನಾಗೇ ಇರುತ್ತೆ ಅನ್ನೋದೇ ಒಂದು ಸಿಂಪಲ್ ಅನಾಲಜಿ ಇಲ್ಲಿ. ಸೊ ಒಂದು ದಿನ ಮದುವೆಯಲ್ಲಿ ಜಾಸ್ತಿ ತಿಂದ್ರೆ ಏನಾಗೋದಿಲ್ಲ, ಆದ್ರೆ ದಿನಂಪ್ರತಿ ಮದುವೆ ಊಟ ಮಾಡಿದ್ರೆ ವೈದ್ಯರನ್ನು ಭೇಟಿ ಮಾಡ್ಬೇಕಾಗುತ್ತೆ ಅಂತ ಬರ್ತಿರೋದು. ಸೊ ಒನ್ಸ್ ಇನ್ ಎ ವೈಲ್ ಏನಾದ್ರೂ ಒಂದು ಒಳ್ಳೆ ಊಟ ಮಾಡಿದ್ನೆ ಅಂದ್ರೆ ಅದ್ರ ಬಗ್ಗೆ ನೀವು ತುಂಬಾ ವ್ಯಥೆ ಪಡುವ ಅವಶ್ಯಕತೆ ಇರಲ್ಲ ಅಂತಾನೆ ನಾನು ಹೇಳ್ತೀನಿ. ದಿನಂಪ್ರತಿ ನೀವ್ ಏನ್ ಮಾಡ್ತೀರ ಅನ್ನೋದನ್ನ ಆಲೋಚನೆ ಮಾಡ್ಬೇಕಾಗುತ್ತೆ ಅಷ್ಟೇ. ಯುವರ್ ಬಾಡಿ ರಿಮೆಂಬರ್ಸ್ ಯುವರ್ ಹ್ಯಾಬಿಟ್ಸ್, ನಾಟ್ ಯುವರ್ ಹಾಲಿಡೇಸ್. ಹಾಲಿಡೇದಲ್ಲಿ ನೀವು ಎಂಜಾಯ್ ಮಾಡ್ಕೊಂಡು ಬಂದು ನೆಕ್ಸ್ಟ್ ಏನ್ ಮಾಡ್ತಿರಲ್ಲ, ದಟ್ಸ್ ವಾಟ್ ಮ್ಯಾಟರ್ಸ್ ಅಷ್ಟೇ ಇಲ್ಲಿ. ಇಟ್ಸ್ ಆಲ್ ಅಬೌಟ್ ದಿ ಹ್ಯಾಬಿಟ್ಸ್. ಸೊ ಫೈನಲಿ 10 ಟೇಕ್ ಹೋಮ್ ಟ್ರುತ್ ಅಬೌಟ್ ಹೆಲ್ತಿ ಈಟಿಂಗ್ ಏನು ಅಂತ ನಾನು ಒಂದೇ ಸ್ಲೈಡ್ ಅಲ್ಲಿ ಹೇಳೋದಾದ್ರೆ, ಐ ಹ್ಯಾವ್ ರಿಟನ್ 10 ಥಿಂಗ್ಸ್ which I will wrap it up with that. So there is no one single perfect diet for everyone. ಏನಕ್ಕಂದ್ರೆ ಬೇರೆ ಬೇರೆಯವರಿಗೆ ಬೇರೆ ಬೇರೆ ತರ ಡಯಟ್ ವರ್ಕ್ ಆಗ್ತಾ ಇರ್ತವೆ. ಸೊ ನಮ್ ಫ್ರೆಂಡ್ಗೆ ಇದು ಆಗಿದೆ ನನಗೆ ಆಗ್ಬೇಕಂತ ಏನಿಲ್ಲ, ಬಿಕಾಸ್ ಯು ಆರ್ ಇಂಡಿವಿಜುವಲ್ಸ್ ಆರ್ ಡಿಫ್ರೆಂಟ್. ಅದಕ್ಕೋಸ್ಕರ ನಾವು ಇಂಡಿವಿಜುವಲ್ ಅಂತ ಪದ ಹೇಳೋದು. ಸೊ ಎವ್ರಿಬಡಿ ಈಸ್ ಡಿಫ್ರೆಂಟ್ ಬಿಕಾಸ್ ಜೆನೆಟಿಕಲಿ ವಿ ಆರ್ ಆಲ್ ಡಿಫ್ರೆಂಟ್. ಸೊ ಅವ್ರಿಗೆ ವರ್ಕ್ ಆಗಿರೋದು ನಮಗೆ ಆಗ್ಲೇಬೇಕಂತ ಏನಿಲ್ಲ. ಸೊ ಯು ಶುಡ್ ನಾಟ್ ಬ್ಲೈಂಡ್ಲಿ ಫಾಲೋ because that person has done this, so I'm going to do this ಅಂತ ನೀವು ಮಾಡೋ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಫೋಕಸ್ ಆನ್ ಯುವರ್ ಎಂಟೈರ್ ಈಟಿಂಗ್ ಪ್ಯಾಟರ್ನ್, ನಾಟ್ ಒನ್ ಫುಡ್. ಓವರ್ ಆಲ್ ನೀವು ಯಾವ್ದು ಈಟಿಂಗ್ ಪ್ಯಾಟರ್ನ್ ಏನಿದೆ ನಿಮ್ದು ಅನ್ನೋದನ್ನ ನೋಡ್ಬೇಕಾಗುತ್ತೆ, ರಾದರ್ ದೆನ್ ಫೋಕಸಿಂಗ್ ಆನ್ ಒನ್ ಫುಡ್. ಲೈಕ್ ಈಟ್ ಮೋರ್ ವೆಜಿಟೇಬಲ್ಸ್, ಫ್ರೂಟ್ಸ್, ಲೆಗ್ಯೂಮ್ಸ್, ನಟ್ಸ್ ಅಂಡ್ ಕ್ವಾಲಿಟಿ ಪ್ರೋಟೀನ್. ಸೊ ದಟ್ ಈಸ್ ಸಮಥಿಂಗ್ ದಟ್ ಯು ವಿಲ್ ಹ್ಯಾವ್ ಟು ಫೋಕಸ್ ಆನ್ ಡೇ ಟು ಡೇ ಬೇಸಿಸ್. ಲಿಮಿಟ್ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಸ್ ಅಂಡ್ ಶುಗರಿ ಡ್ರಿಂಕ್ಸ್ ಮೋಸ್ಟ್ ಆಫ್ ದ ಟೈಮ್. ಯು ವಿಲ್ ಹ್ಯಾವ್ ಟು ಲುಕ್ ಅಟ್ ದಿಸ್ ಮೋಸ್ಟ್ ಆಫ್ ದ ಟೈಮ್ ಅನ್ನೋದನ್ನ ನೋಡ್ರಿ ಇಲ್ಲಿ. ಅಂದ್ರೆ ಒನ್ಸ್ ಇನ್ ಅ ವೈಲ್ ಏನೋ ಒಂದು ಚೀಟ್ ಆಯ್ತು ಅಂತಂದು ಅದ್ರ ಬಗ್ಗೆ ವ್ಯಥೆ ಪಡುವ ಅವಶ್ಯಕತೆ ಇಲ್ಲ. ಬಟ್ ರೆಗ್ಯುಲರ್ ಆಗಿ ನೀವೇನ್ ಮಾಡ್ತೀರ ಅನ್ನೋದನ್ನ ನಾವು ಆಲೋಚನೆ ಮಾಡ್ಬೇಕು. ಡೋಂಟ್ ಫಿಯರ್ ಒನ್ ಫುಡ್, ಫಿಯರ್ ಅನ್ಹೆಲ್ದಿ ಹ್ಯಾಬಿಟ್ಸ್. ಅಂದ್ರೆ ಒಂದು ಫುಡ್ ಬಗ್ಗೆ ಆಲೋಚನೆ ಮಾಡ್ದಂಗೆ ವೆದರ್ ಯುವರ್ ಹ್ಯಾಬಿಟ್ಸ್ ಆರ್ ಅನ್ಹೆಲ್ದಿ ಅನ್ನೋದನ್ನ ಅದ್ರ ಬಗ್ಗೆ ನಾವು ಆಲೋಚನೆ ಮಾಡ್ಬೇಕು. ಇಫ್ ಯುವರ್ ಹ್ಯಾಬಿಟ್ಸ್ ಆರ್ ಹೆಲ್ದಿ, ಸೊ ಒನ್ ಫುಡ್ ಆರ್ ಒನ್ ಚೀಟ್ ಡಸಂಟ್ ಮ್ಯಾಟರ್. ಸೊ ಪ್ರೋಟೀನ್ ಬಿಕಮ್ಸ್ ಮೋರ್ ಇಂಪಾರ್ಟೆಂಟ್ ಆಫ್ಟರ್ 40 ಅಂತ ಬರ್ದಿದ್ದೀನಿ ನಾನಿಲ್ಲಿ. ಏನಕ್ಕಂದ್ರೆ ಆಫ್ಟರ್ 30-40 years we are going to our muscle mass ಏನಿದೆ, it will decline by 1% per year. ಸೊ ಆ ಮಸಲ್ ಮಾಸ್ ನ ನಾವು ಮೇಂಟೈನ್ ಮಾಡ್ಕೊಳ್ಬೇಕಂದ್ರೆ we should have a sufficient protein intake as well as strength training so that your muscle mass will be more you are going to maintain your muscle mass ಅಂತ ನಾನು ಹೇಳ್ತೀನಿ ಇಲ್ಲಿ. ಆಮೇಲೆ ವಾಕಿಂಗ್ ಇಸ್ ಗುಡ್, ಸ್ಟ್ರೆಂತ್ ಟ್ರೈನಿಂಗ್ ಬಿಕಮ್ಸ್ ಇನ್ಕ್ರೀಸಿಂಗ್ಲಿ ಇಂಪಾರ್ಟೆಂಟ್ ವಿತ್ ಏಜ್. ಮೆಜಾರಿಟಿ ಆಫ್ ಟೈಮ್ ನೀವು ನೋಡ್ರಿ 30, 40, 45, 50 ವರ್ಷ ಆದ್ಮೇಲೆ ಏನಾಗ್ತದೆ, ವಾಕಿಂಗ್ ಹೋಗ್ತಾರೆ. ಎಕ್ಸರ್ಸೈಸ್ ಅಂದ್ರೆ ವಾಕ್ ಅನ್ಕೊಳ್ತಾರೆ. ಬಟ್ ಅಲಾಂಗ್ ವಿತ್ ವಾಕಿಂಗ್, ಐ ಆಮ್ ನಾಟ್ ಸೇಯಿಂಗ್ ವಾಕಿಂಗ್ ಇಸ್ ಬ್ಯಾಡ್. ವಾಕಿಂಗ್ is more of it is going to give you better cardio protection
ರಾದರ್ ದೆನ್ ಮಸ್ಕ್ಯುಲೋಸ್ಕೆಲಿಟಲ್ ಹೆಲ್ತ್ ಏನಿದೆ, ಈ ಮೆಟಬಾಲಿಕ್ ಹೆಲ್ತ್ಗೆ ಸ್ಟ್ರೆಂತ್ ಟ್ರೈನಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ನಮ್ಮ ಮಸಲ್ ಮಾಸ್ ಏನಿದೆ, ಮಸಲ್ ಮಾಸ್ ಮೇಂಟೆನೆನ್ಸ್ ಅಂಡ್ ಮೇಕಿಂಗ್ ಶೋರ್ ದಟ್ ಅವರ್ ಮಸಲ್ ಮಾಸ್ ಇಸ್ ಗುಡ್, ಅದಕ್ಕೆ ಸ್ಟ್ರೆಂತ್ ಟ್ರೈನಿಂಗ್ ಅಂತಂದ್ರೆ ರೆಸಿಸ್ಟೆನ್ಸ್ ಎಕ್ಸರ್ಸೈಸ್ಗಳು ಏನಿರ್ತಾವಲ್ಲ, ಇದು ಜಿಮ್ ಆಗಿರ್ಬೋದು, ಬಾಡಿ ವೇಟ್ ಯೂಸ್ ಮಾಡ್ಕೊಂಡು ಮಾಡುವಂತ ಎಕ್ಸರ್ಸೈಸ್, ಇವನ್ ಕೆಲವು ಯೋಗ ಪೋಸ್ಚರ್ಸ್ ಏನಿದಾವೆ ಅಂತವೆಲ್ಲವನ್ನ ನಾವು ವಾಕಿಂಗ್ ಜೊತೆಗೆ, ಬ್ರಿಸ್ಕ್ ವಾಕ್ ಜೊತೆಗೆ ಮಾಡ್ಬೇಕಾಗುತ್ತೆ. ದಟ್ ಈಸ್ ಸಮಥಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್, ಬಿಕಮ್ ಇನ್ಕ್ರೀಸಿಂಗ್ ಇಂಪಾರ್ಟೆಂಟ್ ಆಸ್ ವಿ ಏಜ್ ಆನ್ ಅಂತ. ಆಮೇಲೆ ಸೋಷಿಯಲ್ ಮೀಡಿಯಾ ಕ್ರಿಯೇಟ್ಸ್ ಟ್ರೆಂಡ್, ಸೈನ್ಸ್ ಬಿಲ್ಡ್ಸ್ ಗೈಡ್ಲೈನ್ಸ್ ಅಂತ ಹೇಳಿ. ಸೊ ಸೋಷಿಯಲ್ ಮೀಡಿಯಾನ ನಾವು ಆ ಟ್ರೆಂಡ್ಸ್ ತುಂಬಾ ಫಾಲೋ ಮಾಡೋ ಅವಶ್ಯಕತೆ ಇರಲ್ಲ. ಯು ವಿಲ್ ಹ್ಯಾವ್ ಟು ಲುಕ್ ಅಟ್ ವಾಟ್ ಈಸ್ ದ ಸೈಂಟಿಫಿಕ್ ಎವಿಡೆನ್ಸ್ ಬಿಹೈಂಡ್ ಇಟ್ ಅಂತ ಹೇಳಿ. ಆಮೇಲೆ ಇಫ್ ಎ ಕ್ಲೇಮ್ ಸೌಂಡ್ಸ್ ಟೂ ಗುಡ್ ಟು ಬಿ ಟ್ರೂ, ಇಟ್ ಪ್ರಾಬಬ್ಲಿ ಈಸ್ ಅಂತ ಬರ್ದಿದ್ದೇನೆ. ಅಂದ್ರೆ ಯಾವ್ದೋ ಒಂದು ಕ್ಲೇಮ್ ಮಾಡಿರ್ತಾರೆ, ಅದನ್ನ ನಂಬ್ಲಿಕ್ಕೆ ಅಸಾಧ್ಯ ಬಿಡು ಅಂತ ಅನ್ಕೊಂಡ್ರೆ ನೀವು, ಆಕ್ಚುಲಿ ಅದು ನಂಬ್ಲಿಕ್ಕೆ ಅಸಾಧ್ಯನೇ. ಸೊ ಹಾಗೇನೆ ಅನ್ಕೋಬೇಕು ನೀವು. ಆಮೇಲೆ ದ ಬೆಸ್ಟ್ ಡಯಟ್ ಈಸ್ ದ ಒನ್ ದಟ್ ಯು ಕ್ಯಾನ್ ಎಂಜಾಯ್ ಅಂಡ್ ಫಾಲೋ ಕನ್ಸಿಸ್ಟೆಂಟ್ಲಿ ಫಾರ್ ಲೈಫ್. ಅದೇ ನಿಮಗೆ ಬೆಸ್ಟ್ ಡಯಟ್. ಯಾವ್ದು ನೀವು ಫಾಲೋ ಮಾಡಕ್ಕಾಗುತ್ತಲ್ಲ ಫಾರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್, ಅಂಡ್ ಇಫ್ ದಟ್ ಡಯಟ್ ಈಸ್ ಎಂಜಾಯಬಲ್, ಇಫ್ ದ ಡಯಟ್ ಈಸ್ more balanced, and if that diet is helping you to maintain your good weight and healthy lifestyle, ಆಮೇಲೆ ಹೆಲ್ತ್ ಪ್ಯಾರಾಮೀಟರ್ಸ್ ಚೆನ್ನಾಗಿದಾವ ಆ ಡಯಟ್ ಇಂದ ನಾನು ಮಾಡೋದ್ರಿಂದ, ಅಂದ್ರೆ ದಟ್ ಈಸ್ ದ ಬೆಸ್ಟ್ ಡಯಟ್ ಫಾರ್ ಯು ಅಂತಾನೆ ನಾನು ಹೇಳ್ತಾ ಇರೋದಿಲ್ಲಿ. ಸೊ ಯು ಡೋಂಟ್ ನೀಡ್ ಟು ಫಾಲೋ ಅ ಟ್ರೆಂಡಿ ಡಯಟ್ ಟು ಮೇಂಟೈನ್ ಯುವರ್ ಹೆಲ್ತ್. ಸೊ ದಟ್ ಈಸ್ ವಾಟ್ ಐ ವಾಂಟೆಡ್ ಟು ಸೇ ಥ್ರೂ ದಿಸ್ ಪ್ರೆಸೆಂಟೇಶನ್. ಸೊ ಹೆಲ್ತ್ ಈಸ್ ಎ ಮ್ಯಾರಥಾನ್, ಇಟ್ಸ್ ಎ ಲೈಫ್ ಲಾಂಗ್ process, ಇಟ್ಸ್ ನಾಟ್ 100 meter sprint. ಸೊ ಇವತ್ತು ಮಾಡಿದೆ, ಒಂದ್ 2 ವಾರ ಮಾಡ್ತೀನಿ ಆಮೇಲೆ ಮುಗೀತು ಅನ್ನಂಗಿಲ್ಲ ಇದು. ಸೊ ಇಟ್ ಈಸ್ ಅ ಕಂಟಿನ್ಯೂಸ್ ಪ್ರಾಸೆಸ್ ದಟ್ ವಿಲ್ ಹ್ಯಾವ್ ಟು ಫಾಲೋ. ನಾವು ಮನೆ ಈಗ ಇದು ಲೋನ್ ಮಾಡಿ ಮನೆ ಮಾಡಿದಾಗ EMI ಒಂದ್ 20 ವರ್ಷ ಕಟ್ತೀವಿ, ಆದ್ರೆ ಆರೋಗ್ಯಕ್ಕೆ ಮಾತ್ರ 2 ವಾರ 4 ವಾರ ಟೈಮ್ ಕೊಟ್ಟು ಆರೋಗ್ಯ ನಾವು ಫಿಕ್ಸ್ ಮಾಡ್ಬಿಡ್ತೀನಿ ಅನ್ನೋದು ತಪ್ಪಾಗುತ್ತೆ. ಸೊ ನಮ್ಮ ಆರೋಗ್ಯ ಮತ್ತು ಏನು ಹೆಲ್ತ್ ಅಂಡ್ ಫಿಟ್ನೆಸ್ ಏನಿದೆ ಅದನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡೋದು, ಅವೆಲ್ಲ ಇಟ್ಸ್ ಎ ಲೈಫ್ ಲಾಂಗ್ ಪ್ರಾಸೆಸ್. It's not like 1 or 2 days thing. So that something we'll have to remember. So don't let social media decide your plate. Let science guide it anta. Social media ನೋಡ್ಕೊಂಡು ನಮ್ಮ ಪ್ಲೇಟ್ ಅಲ್ಲಿ ಏನಿದೆ ಏನು ಇರಬಾರದು ಅನ್ನೋದನ್ನ ಡಿಸೈಡ್ ಮಾಡೋದಕ್ಕಿಂತ ಜಸ್ಟ್ ಥಿಂಕ್ ವೆದರ್ ಇಟ್ ಇಸ್ ಸೈನ್ಸ್ ಬ್ಯಾಕ್ಡ್ ಇನ್ಫಾರ್ಮೇಶನ್ ಆರ್ ನಾಟ್ ಅಂತ ಸ್ವಲ್ಪ ಆಲೋಚನೆ ಮಾಡಿ ಆ ಡಿಸಿಷನ್ ನ ನೀವು ತಗೋಬೇಕಾಗುತ್ತೆ. ಸೊ ದಟ್ಸ್ ವಾಟ್ ಐ ವಾಂಟೆಡ್ ಟು ಸೇ ಥ್ರೂ ದಿಸ್ ಪ್ರೆಸೆಂಟೇಶನ್. As I said earlier, I have done MD in biochemistry and nutrition, and also I'm a dean of a medical college now, a professor, and I do this every day to my students. I teach it. That's my profession. So ಆ ಒಂದು ಇದರಿಂದ ನಾನು ಪರ್ಸನಲೈಸ್ ಗೈಡೆನ್ಸ್ ಮಾಡ್ತೀನಿ those who are interested. So this is the number that I have. So you can contact if you are interested. I do conduct 3 months lifestyle reset and reversal programs ಮಾಡ್ತಿರ್ತೀನಿ. So that's all from my side. And if you have any question, I will be happy to answer within my knowledge and experience, and obviously based on scientific evidence rather than what I feel or what I think is right or my experience ಆತರಲ್ಲ. What science says ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನಂಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ. Probably I will refer and research and then get back to you ಅಂತ ಹೇಳ್ತೀನಿ. So that's what is my take on this. So I'll be happy to answer your questions. So I'm going to put this screen sharing off so that I can see you, or you can see me properly. So thank you everyone. Thanks for the organizers for giving me this opportunity. And unfortunately there was a lot of sound going on behind me in the park. So I'm sorry about that. I didn't expect it today. ಸರ್ ನಮಸ್ತೆ ಸರ್, ನಾನು ಚೇತನ್ ಅಂತ ಹೇಳಿ One second. Just a minute. ಸರ್ ಈಗ One second, sir. One second. ಒಂದ್ ನಿಮಿಷ ಆರ್ಗನೈಸರ್ ಡಾಕ್ಟರ್ ಇಲ್ಲ ಏನ್ ಹೇಳ್ತಾ ಇದಾರೆ. 1 second. Thank you so much, sir. ತುಂಬಾ ರಿಯಲ್ ಲೈಫ್ ಎಕ್ಸ್ಪ್ಲನೇಷನ್ ತರ ಎಲ್ಲ ಕ್ರಿಯೇಟಿವ್ ಎಕ್ಸಾಂಪಲ್ಸ್ ಕೊಟ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಟಾಕ್. ವಿ ಆಲ್ ಆಫ್ ಅಸ್ ಎಂಜಾಯ್ಡ್ ದ ಟಾಕ್. ತುಂಬಾ ರಿಲೆವೆಂಟ್ ಇವಾಗಿನ ಟೈಮ್ ಅಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಬರೋ ರೀಲ್ಸ್ ಅಂಡ್ ಮೆಸೇಜಸ್, ಅದಕ್ಕೂ ವಾಟ್ ಸೈನ್ಸ್ ಇಸ್ ತುಂಬಾ ಚೆನ್ನಾಗಿ ಹೇಳಿದ್ರಿ. ಬೇಸಿಕಲಿ health is a consistent habit. It is not one day change. It was a very nice talk, sir. Very enlightening. There are some questions in chat box. Yeah, First,
we can finish the questions in chat box and then we can take some questions from audience. ಯಾರಾದ್ರೂ ಕ್ವೆಶನ್ ಕೇಳ್ಬೇಕು ಅಂತಿದ್ರೆ ಪ್ಲೀಸ್ ಅಲ್ಲಿ ರೈಸ್ ಹ್ಯಾಂಡ್ ಅಂತ ಇರುತ್ತೆ. You can just raise hand and then one by one I'll start calling the names. Then you can ask questions to sir directly. Sir, first chat box ಅಲ್ಲಿ first question ಗುರುರಾಜ್ ದೊಡ್ಡಮನಿ ಅವ್ರು ಕೇಳಿದರೆ, ಹರ್ಬಲ್ ನ್ಯೂಟ್ರಿಷನ್ ಪಡೆದ್ರೆ ವಿಟಮಿನ್ ಪ್ರೋಟೀನ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳ್ತಾರೆ, ಅದು ಎಷ್ಟರ ಮಟ್ಟಿಗೆ ನಿಜ ಅಂತ ಕೇಳಿದ್ದಾರೆ. ಅಂಡ್ ಅದ್ರ ಜೊತೆಗೆ ಇನ್ನೊಬ್ರು ಅಂಬಾಲಿಕಾ ಅಂತ ಕೂಡ, ಅವರು ಕೂಡ ಹರ್ಬಲ್ ನ್ಯೂಟ್ರಿಷನ್ ಬಗ್ಗೆ ಕೇಳಿದ್ದಾರೆ. ಓಕೆ ಮೇಡಮ್. ಸೊ ಹರ್ಬಲ್ ಲೈಫ್ ಬಗ್ಗೆ ನಂದೊಂದು ಯೂಟ್ಯೂಬ್ ವಿಡಿಯೋ ಇದೆ ಅಂಡ್ ಐ ಗಾಟ್ ಲಾಟ್ ಆಫ್ ಫ್ಲೆಕ್ಸ್ ಫಾರ್ ದಟ್ ವಿಡಿಯೋ, ಮೇ ಬಿ ಫಾರ್ ದೋಸ್ ಹೂ ಆರ್ ಫಾಲೋಯಿಂಗ್ ಹರ್ಬಲ್ ಲೈಫ್. So I made it private because I wanted to live peacefully rather than looking at those comments. And then now it is open for public also. I have explained what is Herbalife thing. So the thing is with Herbalife, I'm not against it. But ಏನಂತಂದ್ರೆ Herbalife ಅಲ್ಲಿ it's a concentrated, the powdery form that they give you. ಅದರಲ್ಲಿ ನ್ಯೂಟ್ರಿಯೆಂಟ್ ಡೆನ್ಸ್ ಇರುತ್ತೆ. But the thing is whether you are able to follow it, whether it is sustainable for a lifelong process. The first thing is the economy, whether it is affordable for lifelong. ಒಂದು Herbalife ಪ್ರಾಡಕ್ಟ್ ಒಂದು ವರ್ಷಕ್ಕೆ ಎಷ್ಟು ದುಡ್ಡಾಗುತ್ತೆ, ಅದು ಎಷ್ಟು ವರ್ಷ ನಿಮ್ ಮನೆ ಮಂದಿ ಎಲ್ಲರೂ Herbalife ನ, ಈಗ ಇಟ್ಸ್ ಆಲ್ ಓನ್ಲಿ ಅಬೌಟ್ ಯು, ಇಟ್ಸ್ ಅಬೌಟ್ ಯುವರ್ ಫ್ಯಾಮಿಲಿ. ನಿಮ್ ಮಕ್ಕಳು, ಹೆಂಡತಿ, ಗಂಡ, ತಂದೆ, ತಾಯಿ ಎಲ್ಲರೂ Herbalife ತಗೊಳಕ್ಕಾಗತ್ತಾ ಅಂತ ಆಲೋಚನೆ ಮಾಡ್ಬೇಕು. So how long you are going to take that Herbalife product? Is it sustainable? Economically, is it affordable? ಅಂತ ಎಲ್ಲ ನೋಡಿ ಮಾಡ್ಬೇಕಾಗುತ್ತೆ. Because it's a powdery form. And how long you are going to eat that powder? Because at the end of the day, ಈ ಸ್ಮಾಲ್ ಪ್ಲೆಜರ್ಸ್ ಆಫ್ ಲೈಫ್ ಏನಿದೆಯಲ್ಲ, ಒಂದು ಸಣ್ಣ ಒಂದು ಫಿಲ್ಟರ್ ಕಾಫಿ ಕುಡಿಯೋದಾಗ್ಲಿ, ಒಂದು ಒಳ್ಳೆ ಆಹಾರ ಊಟ ಮಾಡೋದಾಗ್ಲಿ, ಅದು ಎಂಜಾಯ್ ಮಾಡೋದೇನಿರುತ್ತೆ ಅದೆಲ್ಲ ಅನುಭವಿಸ್ಬೇಕು. ಅನುಭವಿಸಿದಾಗ ಜೀವನ, ಅನುಭವಿಸ್ದಲೇನೆ ಜೀವನ ಮಾಡಿದ್ರೆ ಜೀವನನೇ ನೀರಸ ಆಗುತ್ತೆ. ಸೊ Herbalife ಅಲ್ಲಿ ನಾವು ಎಷ್ಟು ವರ್ಷ ಬಾಳಕ್ ಆಗುತ್ತೆ ಅನ್ನೋದನ್ನ ನೀವು ಕ್ವಶನ್ ಮಾಡಿ, ನಿಮಗೆ ಆ ತರ ಬಾಳಕ್ ಆಗುತ್ತೆ ಅಂದ್ರೆ ಇಟ್ ಇಸ್ ಗುಡ್ ಫಾರ್ ಯು. But majority of time it is not many people will adhere to it, because you are going to get quick results of loss of weight, because simply you are not eating. It is creating calorie deficit too much. ಅದಕ್ಕೇನೆ ಇನಿಷಿಯಲಿ ಏನಾಗುತ್ತೆ, ಬಾಡಿ ವಾಟರ್ ಲಾಸ್ ಆಗುತ್ತೆ, ಗ್ಲೈಕೋಜನ್ ಲಾಸ್ ಆಗುತ್ತೆ. That's why you see that significant drop in the weight. And then when people stop Herbalife, suddenly they will gain weight back to whatever they are. So it's not sustainable over a period of time. So what you should do is, what is sustainable, what you can do within your limits, within what is affordable, is it a good lifestyle, is it enjoyable, ಆ ತರದ್ದೆಲ್ಲ ನೋಡ್ಕೊಂಡು ನಾವು ಮಾಡ್ಬೇಕಾಗುತ್ತೆ. ಐ ಆಮ್ ನಾಟ್ ಅಪೋಸಿಂಗ್ Herbalife, but the Herbalife comes with its own effects and side effects. Side effect in the sense whether it is feasible or not ಅಂತ ನೋಡಿ ಮಾಡ್ಬೇಕಾಗುತ್ತೆ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಫಾರ್ ದ ಕ್ಲಾರಿಫಿಕೇಶನ್ ಸರ್. ಇನ್ನೊಂದು ನೆಕ್ಸ್ಟ್ ಕ್ವೆಶನ್ ಇದೆ ಸರ್ ಚಾಟ್ ಬಾಕ್ಸ್ ಅಲ್ಲಿ. ಡಾಕ್ಟರ್ ಶಿವಕುಮಾರ್ ಸರ್ ಕೇಳಿದ್ದಾರೆ, ಟೈಪ್ಸ್ ಆಫ್ ಆಯಿಲ್ಸ್ ಫಾರ್ ಕುಕಿಂಗ್ ಅದು ಒಂದ್ ಕೇಳಿದ್ದಾರೆ ಸರ್. ಇನ್ನೊಂದು ವೇ ಪ್ರೋಟೀನ್, ಈಗ ಜಿಮ್ ಹೋಗೋರೆಲ್ಲ ದೇ ಪ್ರಿಫರ್ ಪ್ರೋಟೀನ್ ಸಪ್ಲಿಮೆಂಟ್ಸ್, ಅದು ಅಂಡ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಸೊ ನಿಮ್ ಒಪಿನಿಯನ್ ಏನು ಅಂತ ಈ ಟಾಪಿಕ್ಸ್ ಬಗ್ಗೆ ಕೇಳಿದ್ದಾರೆ. So more thing, one is oil. It's a very good question and very interesting topic. This is one of my favorite, the oil ಬಗ್ಗೆ ಮಾತಾಡೋದು. ಈಗ ಆಯಿಲ್ ಅಲ್ಲಿ ನಾನು ಪ್ರಾಡಕ್ಟ್ ಕ್ಲಾಸಿಫೈ ಮಾಡೋದು ಎರಡು ವಿಧಾನ. ಒಂದು ರಿಫೈನ್ಡ್ ಆಯಿಲ್, ಅದರ್ ಇಸ್ ಫಿಲ್ಟರ್ಡ್ ಆಯಿಲ್ ಅಂದ್ರೆ ನಮ್ ಗಾಣದ ಎಣ್ಣೆ. ಇನ್ನೊಂದು ರಿಫೈನ್ಡ್ ಆಯಿಲ್. ಈ ರಿಫೈನ್ಡ್ ಆಯಿಲ್ ನ ನಾನು ಯಾರಿಗೂ ರೆಕಮೆಂಡ್ ಮಾಡಲ್ಲ. ಏನಕ್ಕೆ ಅಂದ್ರೆ ಆ ರಿಫೈನಿಂಗ್ ಪ್ರಾಸೆಸ್ ಏನಿದೆ, ರಿಫೈನ್ ಮಾಡುವ ಉದ್ದೇಶ ಏನಂದ್ರೆ ದೇ ಆರ್ ಗೋಯಿಂಗ್ ಟು ಎಕ್ಸ್ಟ್ರಾಕ್ಟ್ ದಿ ಲಾಸ್ಟ್ ಡ್ರಾಪ್ ಆಫ್ ಆಯಿಲ್. ಅಂದ್ರೆ ಆ ಲಾಸ್ಟ್ ಡ್ರಾಪ್ ಆಫ್ ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಂದ್ರೆ ಅಷ್ಟು ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ. ಯೂಶಲಿ ದೇ ಆರ್ ಪೆಟ್ರೋಕೆಮಿಕಲ್ಸ್. ಆ ಪೆಟ್ರೋಕೆಮಿಕಲ್ಸ್ ಯೂಸ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡಿ ಆಮೇಲೆ ಅದರಲ್ಲಿ ಎಷ್ಟೋ ಕೆಮಿಕಲ್ ಮಿಕ್ಸ್ ಆಗಿರೋದನ್ನ ತೆಗೆದು, ಅದು ಸ್ಮೆಲ್ ಆಗಿರುತ್ತೆ. ಸ್ಮೆಲ್ ನ ಡಿಯೋಡರೈಸಿಂಗ್ ಏಜೆಂಟ್ಸ್ ಮತ್ತೆ ಆಯಿಲ್ ಕೆಡಬಾರ್ದಂತ ಈ ಆಂಟಿ ರ್ಯಾನ್ಸಿಡ್ ಏಜೆಂಟ್ಸ್ ಎಲ್ಲ ಆಡ್ ಮಾಡಿ ರಿಫೈನ್ ಮಾಡಿ ಕೊಟ್ಟಿರ್ತಾರೆ ಏನು ಪ್ಯಾಕೇಜ್ ಅಲ್ಲಿ. ಈ ರಿಫೈನ್ಡ್ ಆಯಿಲ್ ನೀವು ಬೇರೆ ಬೇರೆ ತರದ ರಿಫೈನ್ಡ್ ಆಯಿಲ್ ಒಂದ್ ಕಡೆ ಇಟ್ಟು ನೋಡಿದ್ರೆ ಎಲ್ಲವೂ ದೇ ಆಲ್ ಲುಕ್ ಸೇಮ್. ನೀವು ಸನ್ಫ್ಲವರ್ ಆಯಿಲ್ ತಗೊಳ್ರಿ, ಸಾಫ್ಲವರ್ ಆಯಿಲ್ ತಗೊಳ್ರಿ, ಬೇರೆ ಬೇರೆ ಆಯಿಲ್ ತಗೊಂಡು ಪಕ್ಕದಲ್ಲಿ ಇಟ್ಟು ನೋಡಿದ್ರೆ ಕಲರ್ ಈಸ್ ಆಲ್ಮೋಸ್ಟ್ ಯೆಲ್ಲೋಯಿಶ್. ಅಂದ್ರೆ ಯು ವಿಲ್ ಹ್ಯಾವ್ ಟು ಥಿಂಕ್ ಅಬೌಟ್ ವಾಟ್ ಈಸ್ ದ ನ್ಯೂಟ್ರಿಯೆಂಟ್ ಪ್ರೊಫೈಲ್ ಇನ್ ದಟ್ ಆಯಿಲ್ ಅಂಡ್ ಹೌ ಮೆನಿ ಅಡಿಟಿವ್ಸ್ ಕಮ್ಸ್ ವಿತ್ ದಟ್ ಆಯಿಲ್ ಅನ್ನೋದನ್ನ ನೀವು ಆಲೋಚನೆ ಮಾಡಬೇಕು. ಇನ್ನೊಂದು ನಾನು ಲೈವ್ ಎಕ್ಸಾಂಪಲ್ ನಾನು ಒಂದು ಅನಾಲಜಿ ಕೊಡೋದಾದ್ರೆ, ಹಿಂದಿನ ದಿನಗಳಲ್ಲಿ ನಾವು ಆಯಿಲ್ ಯೂಸ್ ಮಾಡ್ತಾ ಇದ್ವಲ್ಲ, ಒಳ್ಳೆ ಎಣ್ಣೆ ಅಂತಿದ್ವಿ. ಅವಾಗ ಒಳ್ಳೆ ಎಣ್ಣೆ ಅಂದ್ರೆ ಒಳ್ಳೆ ಎಣ್ಣೆ, ಕೆಟ್ಟಲ್ಲ ಅಂತ, ಒಳ್ಳೆ ಎಣ್ಣೆ. ಅದು ಇರುವೆಗಳು ಬಂದು ತಿಂತಾ ಇದ್ವು, ಅದೇನಾದ್ರೂ ಡ್ರಾಪ್ ಆಫ್ ಆಯಿಲ್ ಬಿದ್ದಿದ್ರೆ. ಈಗ ರಿಫೈನ್ಡ್ ಆಯಿಲ್ ನಾವು ಒಂದು ಡ್ರಾಪ್ ಇದ್ರೂ ಇರುವೆ ಮಾತ್ರ ತಿನ್ನಲ್ಲ, ಅವು ಸೈಡ್ ತಗೊಂಡು ಹೋಗ್ಬಿಡ್ತಾವ. ಅಂದ್ರೆ ಆ ಇರುವೆ ತಿನ್ನಲದ ಆಯಿಲ್ ನಾವು ತಿಂತಾ ಇದೀವಿ. ಬಿಕಾಸ್ ಇಟ್ ಹ್ಯಾಸ್ ಸೋ ಮೆನಿ ಕೆಮಿಕಲ್ಸ್. ಐ ಡೋಂಟ್ ರೆಕಮೆಂಡ್ ರಿಫೈನ್ಡ್ ಆಯಿಲ್ ಟು ಎನಿವನ್. ದಟ್ ಇಸ್ ದ ಫಸ್ಟ್ ಥಿಂಗ್. ನೀವು ಆಯಿಲ್ ಯೂಸ್ ಮಾಡದೇ ಆದ್ರೆ
ಫಿಲ್ಟರ್ಡ್ ಆಯಿಲ್ ಅಂದ್ರೆ ಗಾಣದ ಎಣ್ಣೆ, ಅದು ಯಾವುದೇ ಎಣ್ಣೆ ಆಗಿರ್ಲಿ ತೊಂದ್ರೆ ಇಲ್ಲ. ಕೊಕೊನಟ್ ಆಯಿಲ್, ಸನ್ಫ್ಲವರ್ ಆಯಿಲ್, ಗ್ರೌಂಡ್ನಟ್ ಆಯಿಲ್, ಸಾಫ್ಲವರ್ ಆಯಿಲ್, ಸೆಸಮೆ ಆಯಿಲ್, ಮಸ್ಟರ್ಡ್ ಆಯಿಲ್, ಬೇರೆ ಬೇರೆ ನೀವು ರೊಟೇಷನ್ ಮಾಡಿನೂ ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೇದು. ಒಂದ್ಸರಿ ನೀವು ಸನ್ಫ್ಲವರ್ ತಗೊಂಬಂದ್ರೆ ಇನ್ನೊಂದ್ಸರಿ ಸಾಫ್ಲವರ್ ತಗೊಂಬರಿ, ಇನ್ನೊಂದ್ಸರಿ ಮಸ್ಟರ್ಡ್ ಆಯಿಲ್ ತಗೊಂಬರಿ, ಇನ್ನೊಂದ್ಸರಿ ಕೊಕೊನಟ್ ಆಯಿಲ್. ಯು ಕ್ಯಾನ್ ಹ್ಯಾವ್ ಅ ವೆರೈಟಿ ಸೊ ದಟ್ ಯು ಗೆಟ್ ಡಿಫರೆಂಟ್ ಕೈಂಡ್ಸ್ ಆಫ್ ಫ್ಯಾಟಿ ಆಸಿಡ್ಸ್. ಆಯಿಲ್ ಇಸ್ ನಥಿಂಗ್ ಬಟ್ ಇಟ್ಸ್ ಟ್ರೈಗ್ಲಿಸರೈಡ್. ಕೊಲೆಸ್ಟ್ರಾಲ್ ಇರಲ್ಲ ಆಯಿಲ್ ಅಲ್ಲಿ, ಅದು ಮಾರ್ಕೆಟಿಂಗ್. ಜೀರೋ ಕೊಲೆಸ್ಟ್ರಾಲ್ ಅಂತ ಏನ್ ಬರೀತಾರಲ್ಲ ಪ್ಯಾಕೆಟ್ ಮೇಲೆ, ದಟ್ಸ್ ಅ ಮಾರ್ಕೆಟಿಂಗ್. ಬಿಕಾಸ್ ಪ್ಲಾಂಟ್ಸ್ ಡು ನಾಟ್ ಸಿಂಥಸೈಸ್ ಕೊಲೆಸ್ಟ್ರಾಲ್. ಓನ್ಲಿ ವಾಟ್ ಈಸ್ ದೇರ್ ಇನ್ ದಟ್ ಈಸ್ ಟ್ರೈಗ್ಲಿಸರೈಡ್ಸ್. ಟ್ರೈಗ್ಲಿಸರೈಡ್ ಅಲ್ಲಿ ಫ್ಯಾಟಿ ಆಸಿಡ್ಸ್ ಇರ್ತವೆ. Each plant has different fatty acids, so that composition varies. So always variety is good, but go for filtered oil ಅಂದ್ರೆ ಗಾಣದ ಎಣ್ಣೆ is very good. ಅದು ಒಂದು. ಎರಡನೇದು ವೇ ಪ್ರೋಟೀನ್. ಈ ಪ್ರೋಟೀನ್ ಸಪ್ಲಿಮೆಂಟ್ ಏನಿದೆ, ನಾನು ಅದನ್ನ ಬ್ಯಾಡ್ ಅಂತ ಹೇಳಲ್ಲ. ಏನಕ್ಕಂದ್ರೆ ನಾವು ತಗೊಳ್ಳುವಂತ ಆಹಾರ ಏನಿದೆ ದಿನಂಪ್ರತಿ, ಸ್ಪೆಷಲಿ ವೆಜಿಟೇರಿಯನ್ಸ್, ಪ್ರೋಟೀನ್ ಕೊರತೆ ಇರುತ್ತೆ ಅವ್ರಿಗೆ. ಅನ್ಲೆಸ್ ಯು ಟೇಕ್ ಸಫಿಶಿಯಂಟ್ ಲೆಗ್ಯೂಮ್ಸ್, ಲೆಂಟಿಲ್ಸ್, ಪ್ಲೆಂಟಿ ಆಫ್ ಇಟ್ ಎವ್ರಿ ಡೇ ತಗೊಂಡಿಲ್ಲ ಅಂದ್ರೆ ಪ್ರೋಟೀನ್ ರಿಕ್ವೈರ್ಮೆಂಟ್ ನಾವು ಮೀಟ್ ಮಾಡಕ್ಕಾಗಲ್ಲ. ಏನಕ್ಕಂದ್ರೆ ಎಕ್ಸಾಂಪಲ್, ಪ್ರೋಟೀನ್ ನೀಡ್ ಪರ್ ಡೇ ಅಕಾರ್ಡಿಂಗ್ ಟು ಸೈನ್ಸ್ ಅಂದ್ರೆ WHO ರೆಕಮೆಂಡೇಶನ್ ಪ್ರಕಾರ ಮಿನಿಮಮ್ ಪ್ರೋಟೀನ್ ರಿಕ್ವೈರ್ಮೆಂಟ್ ಈಸ್ 0.8 grams per kg ಬಾಡಿ ವೇಟ್. ಅಂದ್ರೆ ನಾನು 65 kg ನನ್ನ ತೂಕ ಇದ್ರೆ ಅಟ್ಲೀಸ್ಟ್ 60 ಗ್ರಾಮ್ ಪರ್ ಡೇ ಬೇಕು ನನಗೆ ಪ್ರೋಟೀನ್. ಆ 60 ಗ್ರಾಮ್ ಎಲ್ಲಿಂದ ಬರುತ್ತೆ ಅಂತ ನಾನು ಆಲೋಚನೆ ಮಾಡಿದ್ರೆ, ನಾನು ಲೆಗ್ಯೂಮ್ಸ್, ಲೆಂಟಿಲ್ಸ್, ಎಗ್ಸ್, ಬೇರೆ ಬೇರೆ ತರನಾದಂತ ವೆರೈಟಿ, ಈಗ ಮಿಲೆಟ್ಸ್ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಸ್ವಲ್ಪ ತರಕಾರಿಯಲ್ಲಿ ಹೆಚ್ಚಿರಲ್ಲ ಪ್ರೋಟೀನ್, ಈ ತರ ಎಲ್ಲಾ ಕಾಂಬಿನೇಷನ್ ಅಲ್ಲಿ ನನಗೆ 60 ಗ್ರಾಮ್ ಸಿಗುತ್ತಾ ಅಂತ ಆಲೋಚನೆ ಮಾಡಿದ್ರೆ ಸಿಕ್ಕರೆ ತೊಂದ್ರೆ ಇಲ್ಲ. ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಸಿಕ್ಕಿಲ್ಲ ಅಂದ್ರೆ ನೀವು ಪನೀರ್ ಯೂಸ್ ಮಾಡ್ತೀರಾ, ಹಾಲು ಮಜ್ಜಿಗೆ ಯೂಸ್ ಮಾಡ್ತೀರಾ, ಮೊಸರು ಯೂಸ್ ಮಾಡ್ತೀರಾ, ಈ ತರ ಎಲ್ಲ ನೋಡ್ಕೋಬೇಕಾಗತ್ತೆ. ಈ ನಟ್ಸ್ ಅಂಡ್ ಸೀಡ್ಸ್ ಅಲ್ಲಿಂದ ಪ್ರೋಟೀನ್ ಬರುತ್ತೆ, ಅವೆಲ್ಲರಿಂದ ಪ್ರೋಟೀನ್ ಬಂದ್ರೆ ಇಟ್ ಇಸ್ ಗುಡ್. ಬಂದಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಅಂದಾಗ ಈ ವೇ ಪ್ರೋಟೀನ್ ಇಸ್ ಒನ್ ಆಫ್ ದ ಆಪ್ಷನ್. ಸ್ಪೆಷಲಿ ಸ್ಟ್ರೆಂತ್ ಟ್ರೈನಿಂಗ್, ಜಿಮ್ಗೆ ಹೋಗೋರು, ಬಾಡಿ ಬಿಲ್ಡ್ ಮಾಡ್ಕೊಂಡವ್ರಿಗೆ 1.5 ಗ್ರಾಮ್ ಬೇಕಾಗುತ್ತೆ ಪರ್ ಕೆಜಿ ಬಾಡಿ ವೇಟ್. ಅವ್ರಿಗೆ ಎಕ್ಸ್ಟ್ರಾ ರಿಕ್ವೈರ್ಮೆಂಟ್ ಇದ್ದಾಗ ನೀವು ಎಕ್ಸ್ಟ್ರಾ ಹೆಂಗ್ ತಗೊಳ್ತೀರಿ? ಹೆಚ್ಚು ತಿನ್ನಕ್ಕಾಗಲ್ಲ, ಹೆಚ್ಚು ತಿಂದ್ರೆ ಕ್ಯಾಲೋರೀಸ್ ಹೆಚ್ಚಾಗ್ತವೆ. ಸೊ ಅವಾಗ ದೇ ಗೋ ಫಾರ್ ಅ ವೇ ಪ್ರೋಟೀನ್, ವಿಚ್ ಇಸ್ ನಾಟ್ ಎ ಬ್ಯಾಡ್ ಆಪ್ಷನ್. ಒಂದೊಂದ್ಸರಿ ಏನಾಗುತ್ತೆ, ಎಕ್ಸ್ಟ್ರಾ ಪ್ರೋಟೀನ್ ಸಪ್ಲಿಮೆಂಟ್ ತಗೊಂಡ್ರೆ ಕಿಡ್ನಿ ಪ್ರಾಬ್ಲಮ್ ಆಗ್ತವೆ, ಲಿವರ್ ಪ್ರಾಬ್ಲಮ್ ಆಗುತ್ತೆ, ಆ ತರದ್ದೆಲ್ಲ ಕೆಲವು ಇರುತ್ತೆ. ಸೊ ಆಸ್ ಲಾಂಗ್ ಎಸ್ ಯುವರ್ ಕಿಡ್ನಿ ಫಂಕ್ಷನ್ ಇಸ್ ಗುಡ್, ಲಿವರ್ ಇಸ್ ಗುಡ್, ಯುವರ್ ಹೈಡ್ರೇಷನ್ ಚೆನ್ನಾಗಿದ್ರೆ, ನೀರು ನೀವು ಚೆನ್ನಾಗಿ ಕುಡಿತಾ ಇದ್ರೆ, ವೇ ಪ್ರೋಟೀನ್ ತಗೊಳ್ಳೋದು ಮತ್ತೆ ಕ್ರಿಯಾಟಿನ್ ಸಪ್ಲಿಮೆಂಟೇಶನ್ ಇದೆ ಅದನ್ನು ತಗೊಳೋದ್ರಿಂದ ಏನು ತೊಂದರೆ ಇಲ್ಲ, ಮಾಡ್ಬೋದು. ಬಿಕಾಸ್ ದಟ್ ಈಸ್ ಅನದರ್ ವೇ ಆಫ್ ಗೆಟಿಂಗ್ ಅವರ್ ಪ್ರೋಟೀನ್. ಆಮೇಲೆ ಮೂರನೇ ಕ್ವಶನ್ ಏನು? ಸಾರಿ ಸರ್, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ. Intermittent fasting, it's a big topic. Intermittent fasting, it is one of the diet, one of the type of diets. So I would say for some people it will work, so for some people it may not work. It all depends on your metabolic flexibility. Metabolic flexibility ಅಂದ್ರೆ ನೀವು ಎಷ್ಟು ಹೊತ್ತು ಫಾಸ್ಟ್ ಮಾಡ್ತೀರಿ ಅನ್ನೋದ್ರ ಮೇಲೆ ಹೋಗುತ್ತೆ. ಕೆಲವರಿಗೆಲ್ಲ ತುಂಬಾ ಹೊತ್ತು ಫಾಸ್ಟ್ ಮಾಡಕ್ ಆಗಲ್ಲ, ಕೆಲವರು 12-16 ತಾಸು ಫಾಸ್ಟ್ ಮಾಡ್ತಾರೆ, ಅಭ್ಯಾಸ ಇರುತ್ತೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಯುವರ್ metabolic flexibility. So it is good in the sense, if you do intermittent fasting, usually intermittent fasting ಅಂದ್ರೆ 16-8 ಮಾಡ್ತಾರೆ. 16 hours of fasting, 8 hours of feeding window. ಆ 8 hours feeding ಅಲ್ಲಿ ಯಾವ ತರ ಊಟ ಮಾಡ್ತೀರ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೀವು 16 ತಾಸು ಫಾಸ್ಟಿಂಗ್ ಮಾಡಿ 8 ತಾಸಲ್ಲಿ ಸಿಕ್ಕಾಪಟ್ಟೆ ಬೇಕಾದೆಲ್ಲ ತಿಂದ್ಬಿಟ್ರೆ 16 ತಾಸು ಫಾಸ್ಟಿಂಗ್ ಮಾಡುವ ಅರ್ಥ ಇಲ್ಲ. ಆರಾಮಾಗಿ ನೀವು 3 ಹೊತ್ತು ಊಟ ಮಾಡ್ಕೊಂಡಿರೋದೇ ಒಳ್ಳೇದು. ಸೊ 16 ತಾಸು ಫಾಸ್ಟಿಂಗ್ ಮಾಡಿ ನೀವು ಫೀಡಿಂಗ್ ಮಾಡ್ಬೇಕಾದ್ರೆ, ಅಂದ್ರೆ ಊಟ ಮಾಡ್ಬೇಕಾದ್ರೆ ಬ್ಯಾಲೆನ್ಸ್ಡ್ ಆಗಿ ಹೆಲ್ದಿ ಆಗಿರುವಂತ ಊಟ ಮಾಡ್ಬೇಕಾಗತ್ತೆ, ಮತ್ತೆ ಇತಿಮಿತಿಯಾಗಿ ಮಾಡ್ಬೇಕಾಗತ್ತೆ. ಪೋರ್ಷನ್ ಕಂಟ್ರೋಲ್ ಅಂತ ಏನಂತವಲ್ಲ, ಎಷ್ಟು ಬೇಕು ಅಷ್ಟೇ ಮಾಡ್ಬೇಕು. ಈ ಬಿಂಜ್ ಈಟಿಂಗ್ ಅಂತ ಆಗ್ಬಿಡುತ್ತೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ಬೇಕಾದ್ರೆ. ತುಂಬಾ ಹೊಟ್ಟೆಹಸಿವಾಗಿ ಒಂದೇ ಸರಿ ಎಲ್ಲ ಗಬ ತಿಂದು ಅದ್ರದ್ದು ಏನು ಬೇಕೋ ಬೇಡ ಎಲ್ಲ ತಿಂದಾಗ ಅದರಿಂದ ಏನು ಪ್ರಯೋಜನ ಇಲ್ಲ. ಫಾಸ್ಟ್ ಬ್ರೇಕ್ ಮಾಡ್ಬೇಕಾದ್ರೆ ಹೆಲ್ದಿ ಬ್ಯಾಲೆನ್ಸ್ಡ್ ಫುಡ್ ಇಂದ ಬ್ರೇಕ್ ಮಾಡಿದ್ರೆ ಇಟ್ ಇಸ್ ಅ ಫ್ಯಾಂಟಾಸ್ಟಿಕ್ ವೇ ಆಫ್ ಮೇಂಟೈನಿಂಗ್ ಇಟ್. ಆಮೇಲೆ ಅದರಿಂದ ಆಟೋಫೇಜಿ ಅನ್ನೋ ಒಂದು ಹೊಸ ಕಾನ್ಸೆಪ್ಟ್, ಈಗ ನೋಬೆಲ್ ಪ್ರೈಸ್ ಎಲ್ಲ ಬಂತು ಅದಕ್ಕೆ, ಆ ಕಾನ್ಸೆಪ್ಟ್ಗೆ. ಸೊ ಅದು ಇನಿಷಿಯೇಟ್ ಆಗಿರುತ್ತೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ಬೇಕಾದ್ರೆ, ವಿಚ್ ಇಸ್ ಅಗೇನ್ ಅ ಗುಡ್ ಥಿಂಗ್. Those who can do intermittent fasting in a healthy way, it is a fantastic thing to do. So that's a good way to do. If you have the metabolic flexibility, that is good. ಓಕೆ ಸರ್, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಸರ್, ಬೀರು ಸಲಗರ್ ಅಂತ ಇವ್ರು ಕೇಳಿದ್ದಾರೆ, ರೀಸೆಂಟ್ ಡೇಸ್ ಅಲ್ಲಿ ಹಾರ್ಟ್ ಅಟ್ಯಾಕ್ ತುಂಬಾ ಕಾಮನ್ ಆಗ್ತಾ ಇದೆ, ರೀಸನ್ ಏನು ಅಂತ. ಮತ್ತೆ ಮಂತ್ಲಿ ಒನ್ಸ್ ಡ್ರಿಂಕಿಂಗ್ ಈಸ್ ಇಟ್ ಓಕೆ ಆಸ್ ಇಟ್ ಈಸ್ ಐಸೋಲೇಟೆಡ್ ಮೀಲ್ ಅಂತ ಅವ್ರದ್ದು ಇನ್ನೊಂದು ಕ್ವೆಶನ್ ಇದೆ. ಓಕೆ, ಸೊ ಹಾರ್ಟ್ ಅಟ್ಯಾಕ್ ಏನಕ್ಕಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಅಂತ ಕ್ವಶನ್ಸ್ ಮಾಡಿದಾಗ ಎವ್ರಿಬಡಿ ಸ್ಟಾಪ್ಸ್ ಅಟ್ ಕೋವಿಡ್. ನೌ ಡೇಸ್ ಕೋವಿಡ್ ಬಂತು, ವ್ಯಾಕ್ಸಿನೇಷನ್ ಹಾಕಿದ್ವಿ, ವ್ಯಾಕ್ಸಿನೇಷನ್ ಇಂದ ಅದೇನೋ ಪ್ರಾಬ್ಲಮ್ ಆಗಿ ಕೊರೋನರಿ ಆರ್ಟರಿ ಬ್ಲಾಕ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಹೆಚ್ಚಾಗ್ತಾ ಇದಾವೆ. ಅದು ಆಮೇಲೆ ಸ್ಪೆಷಲಿ ಆಫ್ಟರ್ ಪುನೀತ್ ರಾಜ್ಕುಮಾರ್ಸ್ ಡೆತ್,
ಈ ತರದ್ದೆಲ್ಲ ಇದು ತುಂಬಾ ಸ್ಪ್ರೆಡ್ ಆಗಿದೆ. Actually, there is nobody knows like why it is happening, and maybe people are more health conscious, more aware of their health, especially after COVID. ಮುಂಚೆನೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇದ್ವು, ಬಟ್ ಅಷ್ಟು ಬೆಳಕಿಗೆ ಬರ್ತಿರ್ಲಿಲ್ಲ. ಆಮೇಲೆ ಇಷ್ಟು ಸೋಷಿಯಲ್ ಮೀಡಿಯಾ ಕನೆಕ್ಷನ್ ಆ ಟೈಮಲ್ಲಿ ಇರ್ಲಿಲ್ಲ. ಈಗ ಎಷ್ಟು ಫಾಸ್ಟ್ ಆಗಿ ನ್ಯೂಸ್ ಸ್ಪ್ರೆಡ್ ಆಗುತ್ತಂದ್ರೆ ವಾಟ್ಸ್ಆಪ್ ಅಲ್ಲಿ, ಇನ್ಸ್ಟಾಗ್ರಾಮ್ ಇವೆಲ್ಲ ಇರೋದ್ರಿಂದ ನ್ಯೂಸ್ ವಿಲ್ ಸ್ಪ್ರೆಡ್ ಫಾಸ್ಟರ್. ಹಂಗಾಗಿ ಬೆಳಕಿಗೆ ಬರ್ತಾ ಇದೆ ವಿನ ಇದು ಮುಂಚೆನೂ ಇತ್ತು, ಈಗಲೂ ಆಗ್ತಾ ಇದೆ, ಮುಂದೆನೂ ಆಗುತ್ತೆ. Probably one of the reason for that is I'm not saying there is anything related with COVID which there is no sufficient evidence, so we cannot say it is not or it is there ಅಂತ ಹೇಳಕ್ ಆಗಲ್ಲ. ಇದ್ರೆ ಇರ್ಬೋದು, ಇಲ್ದನೇ ಇರ್ಬೋದು ಅಂತಾರೆ. ಅಡ್ಡಗೋಡೆ ಮೇಲೆ ದಿಪ್ಪ ಇಟ್ಟಂಗೆ ನಾನು ಹೇಳ್ತೀನಿ. ಬಟ್ ನಾನು ಹೇಳೋದೇನಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ, ಮೋರ್ ಸೆಡೆಂಟ್ರಿ ಲೈಫ್, ಅಂದ್ರೆ ನಾವು ಕುಂತು ಕೆಲಸ ಮಾಡೋದು ಹೆಚ್ಚು. ಮುಂಚೆ ಎಲ್ಲ ಫಿಸಿಕಲಿ ಆಕ್ಟಿವ್ ಆಗಿ ಇದ್ಕೊಂಡು ಎಲ್ಲೇ ಹೋದ್ರುನು ವಾಕ್ ಮಾಡ್ಕೊಂಡು, ಈಗ ತರಕಾರಿ ತರಕ್ ಹೋದ್ರುನು ಇವನ್ ಸಿಟಿಗಳಲ್ಲಿ ಇರೋರು ವಾಕ್ ಮಾಡ್ಕೊಂಡು ಹೋಗಿ ತರಕಾರಿ ತರ್ತಾ ಇದ್ರು. ಈಗ ಏನ್ ಮಾಡ್ತಾರೆ, ಬೈಕ್ ಅಲ್ಲಿ ಹೋಗ್ತಾರೆ. ಸೈಕಲ್ ತಗೊಂಡ್ ಹೋಗೋರು ಕಡಿಮೆ, ಬೈಕಲ್ಲಿ ಹೋಗೋದು, ಕಾರಲ್ಲಿ ಹೋಗೋದು, ಅಥವಾ ಬ್ಲಿಂಕಿಟ್ ಅಲ್ಲಿ ಅವರೇ ಮನೆಗೆ ತಂದು ಕೊಡ್ತಾರೆ. ನಾವು ಮನೇಲೇ ಇರ್ತೀವಿ ಅನ್ಕೊಳ್ಳಿ. ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ಏನಿದೆ ಕಡಿಮೆ ಆಗಿದೆ. ಮತ್ತೆ ನಮಗೆ ಸಿಗುವಂತ ಆಹಾರ ಏನಿದೆ, ಕ್ಯಾಲರಿ ಡೆನ್ಸ್ ಫುಡ್ ಸಿಗ್ತಾ ಇದೆ. ಆಮೇಲೆ ಸವಲತ್ತುಗಳು ಇರೋದ್ರಿಂದ ನಮಗೆ ಆಕ್ಸೆಸ್ ಟು ಗುಡ್ ಫುಡ್ ಅಂಡ್ ಆಲ್ಸೋ ಅನ್ಹೆಲ್ದಿ ಫುಡ್, ಬೋತ್ ಆರ್ ಇಟ್ ಇಸ್ ದೇರ್. ಅದನ್ನು ಹಾಗೆ ಸೆಡೆಂಟ್ರಿ ಲೈಫ್ ಆಗಿ ಪ್ರಾಬಬ್ಲಿ ದಟ್ ಈಸ್ ಇಂಪೇರಿಂಗ್ ಅವರ್ ಲಿಪಿಡ್ ಪ್ರೊಫೈಲ್ ಅಬ್ನಾರ್ಮಲ್ ಆಗಿ ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. ಹಂಗಾದಾಗ ಸಮ್ ಪೀಪಲ್ ಮೈಟ್ ಹ್ಯಾವ್ ನಾಟ್ ಇವನ್ ನೋಟಿಸ್ಡ್ ಇಟ್. ಅದು ಅಥೆರೋಸ್ಕ್ಲೆರೋಸಿಸ್ ಆಗಿ ಒಂದಿನ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಆ ತರ ಒಂದು ಕಾರಣಗಳಿರ್ತವೆ. ಬಟ್ ಇದು ಒಂದೇ ಕಾರಣ ಅಂತ ನಾನು ಹೇಳಲ್ಲ, ಬಟ್ ದಿಸ್ ಇಸ್ ಒನ್ ಆಫ್ ದ ರೀಸನ್.